ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಕೃಷ್ಣಮೂರ್ತಿ VS. 4ನೇ ಯೂನಿಟ್ನಲ್ಲಿ ವೃದ್ಧಾಪ್ಯದ ಬಗೆಗೆ ಅಧ್ಯಯನ ಮಾಡ್ತಿದ್ರಿ. ಕಳೆದ ವಿಡಿಯೋನಲ್ಲಿ ನಾನು ನಿಮಗೆ ವೃದ್ಧಾಪ್ಯದ ಸ್ವರೂಪ, ವೃದ್ಧಾಪ್ಯದ ಒಂದು ವಯೋಮಾನ ಮತ್ತು ವೃದ್ಧಾಪ್ಯದಲ್ಲಿನ ಲಕ್ಷಣಗಳ ಬಗೆಗೆ ಹೇಳಿದೆ. ವೃದ್ಧಾಪ್ಯ ಯಾವ ರೀತಿ ಒಂದು ವಿಕಾಸಾತ್ಮಕ ವಿಚಾರಗಳನ್ನು ಒಳಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕಳೆದ ವಿಡಿಯೋನಲ್ಲಿ ನಾನು ಮಾತನಾಡಿದೆ. ಸೊ ಅದರ ಮುಂದುವರಿದ ಭಾಗವಾಗಿ ಈ ಒಂದು ವಯಸ್ಸಿನ ಸ್ವರೂಪ ಮತ್ತು ಈ ವಯಸ್ಸಿನಲ್ಲಿ ಆಗ್ತಕ್ಕಂಥ ಪ್ರಮುಖ ವಿಕಾಸಾತ್ಮಕ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳೋದಾದರೆ, ಸೊ ಪ್ರಮುಖವಾಗಿ ಈ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಅಡ್ಜಸ್ಟ್ಮೆಂಟ್ ಇನ್ ಓಲ್ಡ್ ಏಜ್, ಹೌ ಓಲ್ಡ್ ಏಜ್ ಪೀಪಲ್ ವುಡ್ ಅಡ್ಜಸ್ಟ್ ಟು ದಿ ಏಜ್. And second thing is health issues. A very important thing we need to address here. Some common or vulnerable diseases in this age group, like Alzheimer's disease, Parkinson disease and arthritis. ಸೊ ಈ ಕಾಯಿಲೆಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ಮೊದಲನೇದಾಗಿ ಅಡ್ಜಸ್ಟ್ಮೆಂಟ್ ಇನ್ ಲೇಟ್ ಅಡಲ್ಟ್ಹುಡ್ ಆರ್ ಎಲ್ಡರ್ಲಿ ಏಜ್. ಈ ಒಂದು ವೃದ್ಧಾಪ್ಯ ವಯಸ್ಸಿನಲ್ಲಿ ಅವರ ಒಂದು ಅಡ್ಜಸ್ಟ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು, ಅವರ ಹೊಂದಾಣಿಕೆ ಸಂಯೋಜನೆ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಿಮಗೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಈಗ 65ನೇ ವರ್ಷದ ನಂತರದ ಅವಧಿ ಏನಿದೆ, ಆ ಅವಧಿ ಅಂದರೆ ಆ ವ್ಯಕ್ತಿ ಸಾಯುವವರೆಗಿನ ಕಾಲಾವಧಿಯನ್ನು ನಾವು ವೃದ್ಧಾಪ್ಯ ಅಂತ ಕರಿತೀವಿ, ಅಥವಾ ಇಳಿ ವಯಸ್ಸು ಅಂತ ಕರಿತೀವಿ, ಎಲ್ಡರ್ಲಿ ಏಜ್ ಅಂತ ಹೇಳ್ಬಿಟ್ಟು. ಈ ಕಳೆದ ವಿಡಿಯೋನಲ್ಲಿ ನಾನು ಮಾತನಾಡಿರೋ ರೀತಿಯಲ್ಲಿ ಇಂದಿನ ದಿನಗಳಿಗೆ ಹೋಲಿಕೆ ಮಾಡಿದ್ರೆ ಈಗ ಪ್ರಸ್ತುತ ಈ ವರ್ಗದವರ ಒಂದು ಪ್ರಮಾಣ ಜಾಸ್ತಿ ಆಗ್ತದೆ ಅಂತ ಹೇಳಿದೆ. ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್, ಬಿಕಾಸ್ ಆಫ್ ದ ಅಡ್ವಾನ್ಸ್ಡ್ ಮೆಡಿಕಲ್ ಟೆಕ್ನಾಲಜಿ ಆ್ಯಂಡ್ ಅದರ್ issues, especially their health concern and their and also the lower death rate during infancy and childhood days and young ages and all. Here that the number of people who are in aged group are living more. ಈ ವಯಸ್ಸಿನಲ್ಲಿ ಹೆಚ್ಚಿನ ಜನರು ಬದುಕ್ತಿರ್ತಕ್ಕಂಥದ್ದು ಬಗ್ಗೆ ನಾನು ಆಲ್ರೆಡಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸಾಮಾನ್ಯವಾಗಿ ಈ ವೃದ್ಧಾಪ್ಯದ ಲಕ್ಷಣಗಳನ್ನು ನಾವು ಗಮನಿಸೋದಾದರೆ, ಈ ವೃದ್ಧಾಪ್ಯದ ಬಗೆಗೆ ಸಾಕಷ್ಟು, ಅಥವಾ ಈ ಇಳಿ ವಯಸ್ಸಿನ ಬಗೆಗೆ ಸಾಕಷ್ಟು ಪೂರ್ವ ನಿರ್ಧಾರಿತ ಮನಸ್ಥಿತಿಗಳಿರ್ತಕ್ಕಂಥದ್ರ ಬಗ್ಗೆ ನಾನು ಕಳೆದ ವಿಡಿಯೋನಲ್ಲಿ ಮಾತನಾಡಿದ್ದೇನೆ. ಸ್ಟೀರಿಯೋಟೈಪ್ ಆ್ಯಟಿಟ್ಯೂಡ್ಸ್ ಇರ್ತಕ್ಕಂಥದ್ದು, ಅಥವಾ ಒಂದು ರೀತಿ ನಕಾರಾತ್ಮಕ ಭಾವನೆಗಳಿರ್ತಕ್ಕಂಥದ್ರ ಬಗ್ಗೆ. ಏಕೆಂತಂದರೆ ವಯೋಮಾನದ ಸಹಜ ಬದಲಾವಣೆಗಳೇನಿದೆ, ಹಾಗಾಗಿ ಇವರಿಗೆ ವಯಸ್ಸಾಗ್ತಾ ಹೋದಾಗೆ ಇವರ ಒಂದು ಹೊಂದಾಣಿಕಾ ಸಾಮರ್ಥ್ಯ ಕಡಿಮೆ ಆಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಇವರ ಒಂದು ಕಾರ್ಯಕ್ಷಮತೆ, ಶಾರೀರಿಕ ಕಾರ್ಯಕ್ಷಮತೆ, ಮಾನಸಿಕ ಕಾರ್ಯಕ್ಷಮತೆ, ಸಾಮಾಜಿಕ ಕಾರ್ಯಕ್ಷಮತೆ ಕಡಿಮೆ ಆಗೋದ್ರ ಬಗೆಗೆ ನಾನು ಹಿಂದಿನ ವಿಡಿಯೋದಲ್ಲಿ ಲಕ್ಷಣಗಳನ್ನು ಹೇಳುವಾಗ ಹೇಳಿದೆ. ವಯೋಸಹಜವಾಗಿ ಆಗುವ ಬದಲಾವಣೆಗಳ ಆಧಾರಿತವಾಗಿ ಈ ವಯೋಮಾನದ ಜನರೇನಿದ್ದಾರೆ ಇವ್ರುಗಳನ್ನು ಸಾಮಾನ್ಯವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಬಹಳ ಕಷ್ಟಪಡುವ ಜನರು ಅಂತಲೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ವೆರಿ ಲೆಸ್ ಕಂಟ್ರೋಲ್ ಓವರ್ ದ ಎನ್ವೈರನ್ಮೆಂಟ್. ಅವರ ಸುತ್ತಲಿನ ಒಂದು ಪರಿಸರದಲ್ಲಿ, ಅವರು ಬದುಕ್ತಿರ್ತಕ್ಕಂಥ ಸುತ್ತಲಿನ ಪರಿಸರದ ಮೇಲೆ ನಿಯಂತ್ರಣವನ್ನು ಕಳೆದುಕೊಂಡಿರ್ತಕ್ಕಂಥ ಜನರು ಅಂತ ಹೇಳ್ಬಿಟ್ಟು ನಾವು ಮಾತನಾಡ್ತೇವೆ, ಅಥವಾ ನಿಯಂತ್ರಣ ಕಡಿಮೆ ಇರುವಂಥ ಜನರು ಅಂತ ಹೇಳ್ಬಿಟ್ಟು. ಆಬ್ವಿಯಸ್ಲಿ ಸಾಮಾನ್ಯವಾಗಿ ಈ ಒಂದು ವಯಸ್ಸಿನ ಜನರು ಅವರ ಒಂದು ಅಸಹಾಯಕತೆ ಏನಿದೆ, ವಯೋಮಾನದ ಸಹಜ ಬದಲಾವಣೆಗಳ ಫಲವಾಗಿ ಉಂಟಾಗ್ತಕ್ಕಂಥ ಅಸಹಾಯಕತೆ ಫಲವಾಗಿ ಅವರು ಒಂದು ಗುಣಮಟ್ಟದ ಜೀವನವನ್ನು ಕಟ್ಟಿಕೊಳ್ಳುವಲ್ಲಿ ಸಾಕಷ್ಟು ಕೊರತೆಗಳನ್ನು ಎದುರಿಸ್ತಾರೆ. ಅದ್ರ ಫಲವಾಗಿ ಅವರು ಸಾಮಾನ್ಯವಾಗಿ ತಮ್ಮ ಬಗೆಗೆ ತಾವು ಒಂದಿಷ್ಟು ಕೀಳರಿಮೆಯ ಭಾವನೆಯನ್ನು ಹೊಂದತಕ್ಕಂಥದ್ದು, ಅಥವಾ ಕೆಳಮಟ್ಟದ ಸ್ವಯಂ ಪ್ರತಿಮೆಯನ್ನು ಹೊಂದತಕ್ಕಂಥದ್ದು, ಲೋ ಸೆಲ್ಫ್ ಇಮೇಜ್ನ ಬೆಳೆಸ್ಕೊಳ್ತಕ್ಕಂಥದ್ದು. ಯೂಶ್ವಲಿ ದೀಸ್ ಪೀಪಲ್ ಸಫರ್ ಫ್ರಮ್ ದ ಥಿಂಗ್ಸ್, ಲ್ಯಾಕ್ ಆಫ್ ಕೆಪಾಸಿಟಿ, ಎಬಿಲಿಟಿ ಟು ಕನ್ಸ್ಟ್ರಕ್ಟ್ ದೇರ್ ಲೈಫ್ ಆ್ಯಸ್ ದೇ ವಾಂಟ್, like to construct their life, to maintain the quality. So where they are experiencing lot of inadequacies, that damages that awareness damages their self image.
ಯೂಶ್ವಲಿ ಈ ವಯಸ್ಸಿನಲ್ಲಿ ಸಹಜವಾಗಿ ಒಂದು ಕ್ಷೀಣತೆ ಹೆಚ್ಚಿಗೆ ಆಗೋದ್ರಿಂದ ಅವರ ಒಂದು ಶಾರೀರಿಕ ಕಾರ್ಯಕ್ಷಮತೆಯಲ್ಲಿ, ಮಾನಸಿಕ ಕಾರ್ಯಕ್ಷಮತೆಯಲ್ಲಿ, ಸಾಮಾಜಿಕ ಕಾರ್ಯಕ್ಷಮತೆಯಲ್ಲಿ ಕ್ಷೀಣತೆ ಹೆಚ್ಚಿಗೆ ಆಗೋದ್ರಿಂದ ಅವರ ಒಂದು ಹೊಂದಾಣಿಕೆ ಅಫೆಕ್ಟ್ ಆಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಅವರಿಗೆ ಎಲ್ಲೋ ಒಂದು ಕಡೆ ಡಿಪೆಂಡೆನ್ಸಿ ಭಾವನೆ, ಕೀಳರಿಮೆ ಭಾವನೆ ಕಾಡೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಈ ವಯೋಮಾನದ ಜನರು ತನ್ನ ಸುತ್ತಲಿನ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಒಂದಿಷ್ಟು ಕಷ್ಟಪಡಬೇಕಾಗುತ್ತೆ. ಆದರೂ ಅವರು ಕೆಲವೊಂದು ವಿಚಾರಗಳ ಆಧಾರಿತವಾಗಿ ಅವ್ರಿಗೆ ಸಿಗ್ತಕ್ಕಂಥ ಸಪೋರ್ಟ್ ಏನಿದೆ ಅದರ ಆಧಾರಿತವಾಗಿ ಮತ್ತು ಅವರ ಒಂದು ಮಾನಸಿಕ ಸ್ಥಿತಿಗತಿಗಳ ಆಧಾರಿತವಾಗಿ ಒಂದು ಉತ್ತಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಇದೆ. ಯೂಶ್ವಲಿ ಯಾರು ಒಂದು ಅಸರ್ಟಿವ್ ಆಗಿರ್ತಾರೋ, ಅಂದರೆ ಒಂದು ದೃಢಾತ್ಮಕ ಅಥವಾ ಒಂದು ತಮ್ಮಲ್ಲಿ ತಾವು ಹೆಚ್ಚು ನಂಬಿಕೆಯನ್ನು ಹೊಂದಿರ್ತಾರೋ ಅಂಥ ಜನರು ಉತ್ತಮ ಸಂಯೋಜನೆಯನ್ನು ಹೊಂದುತ್ತಾರೆ ಅಂತ ಹೇಳ್ಬೋದು. ದ ಪೀಪಲ್ ಹೂ ಹ್ಯಾವ್ ಅಸರ್ಟಿವ್ ಪರ್ಸನಾಲಿಟೀಸ್ ಆರ್ ಬೆಟರ್ ಇನ್ ಅಡ್ಜಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಅವರು ತಮ್ಮ ಸುತ್ತಲಿನ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಅವರ ಒಂದು ದೃಢ ಸಂಕಲ್ಪ ಏನಿದೆ ಅಥವಾ ತಮ್ಮ ಮೇಲೆ ತಮಗಿರ್ತಕ್ಕಂಥ ನಂಬಿಕೆ ಹೆಚ್ಚಿಗೆ ಇರ್ತಕ್ಕಂಥ ವ್ಯಕ್ತಿಗಳು ಅವರು ತಮ್ಮ ಸುತ್ತಲಿನ ಪರಿಸರದೊಂದಿಗೆ ಉತ್ತಮ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಹಲವು ಅಧ್ಯಯನಗಳು ತಿಳಿಸ್ಕೊಟ್ಟಿದೆ. ಇಲ್ಲಿ ಈ ಒಂದು ವಯಸ್ಸಿನಲ್ಲಿ ತಾವು ಯಾವ ರೀತಿ ತಮ್ಮ ಸುತ್ತಲಿನ ಪರಿಸರಕ್ಕೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅನ್ನೋದನ್ನು ನಿರ್ಧಾರ ಮಾಡ್ತಕ್ಕಂತಹ ಸಾಕಷ್ಟು ಅಂಶಗಳಿದೆ. ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ವಿಚ್ influence or determines how people adjust to their environment in this particular age. There are many factors are there. As I mentioned earlier itself, one's own personality also plays a major role. Along with it, there are other factors which influence their adjustment, especially preparation for old age. How these people have prepared for their old age already. In the while explaining the middle life, I explained about how if they are prepared for retired life, their adjustment would be better. The preparation, planning of their retired life, planning of their elderly life is there, no? That influence their adjustment in later life. That is what here preparation for old age. How they have prepared for their old age of their dependency time. So that plays a major role in influencing their adjustment. ಈ ವಯಸ್ಸಿನವರು ಯಾವ ರೀತಿ ತಮ್ಮ ಸುತ್ತಲಿನ ಪರಿಸರಕ್ಕೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಅವರು ಈ ವಯೋಮಾನದಲ್ಲಿ ಬದುಕಲಿಕ್ಕೆ ಯಾವ ರೀತಿ ತಯಾರಿ ನಡೆಸಿದ್ದಾರೆ ಅನ್ನೋದರ ಆಧಾರಿತವಾಗಿರುತ್ತೆ. ಈ ಹಿಂದೆಯೇ ಅವರು ವಯಸ್ಸಾದ ಮೇಲೆ ಯಾವ ರೀತಿ ಬದುಕಬೇಕು, ಉತ್ತಮವಾಗಿ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳ ಬಗೆಗೆ ಒಂದಿಷ್ಟು ಪ್ಲ್ಯಾನ್ ಮಾಡಿಕೊಂಡು ಅವರು ತಯಾರಾಗಿದ್ದರೆ ಈ ವಯಸ್ಸಿನಲ್ಲಿ ಉತ್ತಮ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಅರ್ಲಿಯರ್ ಎಕ್ಸ್ಪೀರಿಯನ್ಸಸ್, ಈ ಹಿಂದಿನ ಅನುಭವಗಳೇನಿದೆ ಆ ಅನುಭವಗಳು ಇವರ ಒಂದು ಹೊಂದಾಣಿಕೆಯನ್ನು ನಿರ್ಧಾರ ಮಾಡ್ತವೆ. ಈ ಹಿಂದಿನ ಅನುಭವಗಳಲ್ಲಿ ಅವರಿಗೆ ಒಂದಿಷ್ಟು ಈ ವಯಸ್ಸಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಗುಣಲಕ್ಷಣಗಳನ್ನು ಹೊಂದುವಂತೆ ಇರ್ತಕ್ಕಂಥ ಅನುಭವಗಳಾಗಿದ್ದರೆ ಈ ವಯಸ್ಸಿನಲ್ಲಿ ಅವರ ಒಂದು ಹೊಂದಾಣಿಕೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ನೀಡ್ಸ್, ಈ ವಯಸ್ಸಿನ ಜನರ ಒಂದು ಅಗತ್ಯತೆಗಳು ಯಾವ ರೀತಿ ಪೂರೈಸಲ್ಪಡ್ತವೆ ಅನ್ನೋದರ ಆಧಾರಿತವಾಗಿಯೂ ಕೂಡ ಅವರ ಹೊಂದಾಣಿಕೆ ನಿರ್ಧಾರ ಆಗುತ್ತೆ. Like for example, their basic needs, it would be how family members support to satisfy their needs. That influence a lot on their adjustment. And also grown children, very important. In previous videos also I mentioned that the support extended by their children, especially grown children, that influence their level of adjustment. ಈ ವಯೋಮಾನದ ಜನರು ಯಾವ ರೀತಿ ಒಂದು ತಮ್ಮ ಸುತ್ತಲಿನ ಪರಿಸರಕ್ಕೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಇವರುಗಳಿಗೆ ಅವರ ಮಕ್ಕಳಿಂದ ಸಿಗ್ತಕ್ಕಂಥ ಬೆಂಬಲ ಏನಿದೆ, ಸಹಾಯ ಏನಿದೆ, ಅದರಿಂದಲೂ ಕೂಡ ನಿರ್ಧಾರ ಆಗುತ್ತೆ. ಅದೇ ರೀತಿಯಲ್ಲಿ ಸಾಮಾಜಿಕ ಮನೋಭಾವಗಳು, ಈ ವಯೋಮಾನದ ಜನರನ್ನು ಸಮಾಜದಲ್ಲಿ ಯಾವ ರೀತಿ ಕಾಣ್ತಾರೆ ಅಂತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ದಟ್ ಸೋಷಿಯಲ್ ಸಪೋರ್ಟ್ ಪ್ಲೇಸ್ ಎ ಮೇಜರ್ ರೋಲ್ ಇನ್ ದಟ್, ಎಸ್ಪೆಷಲಿ ಹೌ ಸೊಸೈಟಿ ಲುಕ್ಸ್ ಅಟ್ ದಮ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಸಮಾಜ ಅವರನ್ನು ಯಾವ ರೀತಿ ಕಾಣುತ್ತೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಮಾಜ ಅವರನ್ನು ನಕಾರಾತ್ಮಕವಾಗಿ ಕಾಣೋದ್ರಿಂದ ಕಂಡಿದ್ದೇ ಆದಲ್ಲಿ ಅವರ ಬಗೆಗೆ ಅವರಿಗೆ ಒಂದಿಷ್ಟು ನಕಾರಾತ್ಮಕ ಭಾವನೆಗಳು ಉಂಟಾಗಿ ತಮ್ಮ ಹೊಂದಾಣಿಕೆ ವೈಪರೀತ್ಯ ಆಗ್ತಕ್ಕಂಥದ್ದು ಅಥವಾ ಹೊಂದಾಣಿಕೆ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಹಾಗಾಗಿ ವೃದ್ಧರ ಬಗೆಗೆ ಸಮಾಜದಲ್ಲಿ ಯಾವ ರೀತಿ ಮನೋಧೋರಣೆಗಳಿದೆ ಅನ್ನೋದು ಕೂಡ ಈ ಒಂದು ವಯೋಮಾನದ ಜನರು ತಮ್ಮ ಸುತ್ತಲಿನ ಪರಿಸರಕ್ಕೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡುತ್ತೆ. ಅದೇ ರೀತಿಯಲ್ಲಿ ಪರ್ಸನಲ್ ಆ್ಯಟಿಟ್ಯೂಡ್ಸ್,
So their personal attitudes also plays a major role. How they look at their life, how they look at themselves, how they look at the things also plays a major role in determining their adjustment. ಈ ವಯೋಮಾನದ ಜನರು ತಮ್ಮ ಬಗೆಗೆ, ಹೊರಗಿನ ಜಗತ್ತಿನ ಬಗೆಗೆ ಯಾವ ರೀತಿ ಮನೋಧೋರಣೆಗಳನ್ನು ಹೊಂದಿದ್ದಾರೆ ಅನ್ನೋದು ಕೂಡ ಇವರು ಯಾವ ರೀತಿ ಅಡ್ಜಸ್ಟ್ ಆಗ್ತಾರೆ ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡುತ್ತೆ. ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಕಂಡೀಷನ್, ಅವರ ಒಂದು ಆರೋಗ್ಯ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಅವರ ಒಂದು ಹೊಂದಾಣಿಕೆ ಅಥವಾ ಸಂಯೋಜನೆ ನಿರ್ಧಾರ ಆಗುತ್ತೆ. ಈಗ ಸಾಮಾನ್ಯವಾಗಿ ನಾವು ಯೋಚನೆ ಮಾಡೋದಾದರೆ ಈ ವಯೋಮಾನದ ಜನರ ಒಂದು ಆರೋಗ್ಯ ಸ್ಥಿತಿಗತಿಗಳು ಉತ್ತಮವಾಗಿದ್ದರೆ ಅವರ ಒಂದು ದೈನಂದಿನ ಚಟುವಟಿಕೆಗಳನ್ನು ಅವರೇ ನಿಭಾಯಿಸ್ಕೊಳ್ಳೋಕ್ಕೆ ಯೋಗ್ಯರಾಗಿರ್ತಾರೆ, ಸಮರ್ಥರಾಗಿರ್ತಾರೆ. ಹಾಗಾಗಿ ಅವರ ಹೊಂದಾಣಿಕೆ ಚೆನ್ನಾಗಿರುತ್ತೆ. ಆದರೆ ಈ ಅಕಸ್ಮಾತ್ ಅವರ ಒಂದು ಆರೋಗ್ಯ ಸ್ಥಿತಿಗತಿಗಳು ಹದಗೆಟ್ಟಿದ್ದರೆ ಅವರು ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಎಲ್ಲ ವಿಚಾರದಲ್ಲೂ ಕೂಡ ಡಿಪೆಂಡ್ ಆಗಬೇಕಾಗುತ್ತೆ. ಅವ್ರನ್ನ ನೋಡ್ಕೊಳ್ಳೋದಕ್ಕಾಗಲಿ, ಆಸ್ಪತ್ರೆ ಖರ್ಚು ವೆಚ್ಚಗಳಾಗಲಿ, ಅಥವಾ ಅವ್ರನ್ನ ಕಾಳಜಿ ಮಾಡೋದಕ್ಕಾಗಲಿ ಎಲ್ಲದಕ್ಕೂ. ಹಾಗಾಗಿ ಅವರ ಆರೋಗ್ಯ ಸ್ಥಿತಿಗತಿಗಳು ಅವರ ಒಂದು ಹೊಂದಾಣಿಕೆಯನ್ನು ನಿರ್ಧಾರ ಮಾಡ್ತವೆ. ಆರೋಗ್ಯ ಸ್ಥಿತಿ ಎಷ್ಟು ಚೆನ್ನಾಗಿದೆ, ಎಷ್ಟು ಹದಗೆಟ್ಟಿದೆ ಅನ್ನೋದರ ಆಧಾರಿತವಾಗಿ ಕೂಡ ಅವರ ಒಂದು ಹೊಂದಾಣಿಕೆ ನಿರ್ಧಾರ ಆಗೋದನ್ನು ನಾವು ಕಾಣ್ಬೋದಾಗಿದೆ. ಅದೇ ರೀತಿಯಲ್ಲಿ ಲಿವಿಂಗ್ ಅರೇಂಜ್ಮೆಂಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ವಯೋಮಾನದ ಜನರು ಎಲ್ಲಿ ವಾಸ ಇದ್ದಾರೆ ಅಂತಕ್ಕಂಥದ್ದು, ಅಂದರೆ ಮಕ್ಕಳ ಜೊತೆ ವಾಸ ಇದ್ದಾರೋ, ಅಥವಾ ಓಲ್ಡ್ ಏಜ್ ಹೋಮ್ಸ್ ಇರ್ಬೋದು, ಅಥವಾ ಪ್ಲೇಸ್ ಇನ್ ಲಿವಿಂಗ್ ಇನ್ ಪ್ಲೇಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಆ ಥರ. ಅಥವಾ ಸಪ್ರೇಟಾಗಿ ಬದುಕ್ತಾ ಇದ್ದಾರೋ, ಅಥವಾ ಪ್ರೈವೇಟ್ ಹೋಮ್ಸಲ್ಲಿ ಬದುಕ್ತಾ ಇದ್ದಾರೋ, ಈ ಥರದಲ್ಲಿ ಎಲ್ಲಿ ಬದುಕ್ತಾ ಇದ್ದಾರೆ, ಎಲ್ಲಿ ವಾಸ ಮಾಡ್ತಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮಕ್ಕಳು, ಮೊಮ್ಮಕ್ಕಳು ಅವರ ಒಂದು ಕುಟುಂಬ ವರ್ಗದವರ ಜೊತೆ ಬೆರೆತು ವಾಸ ಮಾಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಅವರ ಒಂದು ಹೊಂದಾಣಿಕೆ ಉತ್ತಮವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಏಕೆಂದರೆ ಬೇರೆಯವರ ಬೆಂಬಲ ಕೂಡ ಅವರಿಗೆ ದೊರಕ್ತಾ ಇರುತ್ತೆ. ಆದರೆ ಅದೇ ಸಮಯದಲ್ಲಿ ಅಲ್ಲಿ ಒಂದಿಷ್ಟು ಇವ್ರನ್ನ ನೋಡ್ಕೊಳ್ಳೋದಕ್ಕೆ ತೊಂದರೆಗಳಾದರೆ, ಅಥವಾ ಇವ್ರು ನೋಡ್ಕೊಳ್ಳೋದಕ್ಕೆ ಅವರು ಸಿದ್ಧರಿಲ್ಲ ಅಂತಂದಾಗ ಅದೇ ಒಂದಿಷ್ಟು ಸಮಸ್ಯೆ ಆಗಿ ಕೂಡ ಕಾಣುತ್ತೆ. ಹಾಗಾಗಿ ಈ ವಯಸ್ಸಿನ ಜನರು ಎಲ್ಲಿ ವಾಸ ಇದ್ದಾರೆ ಮತ್ತು ವಾಸಿಸುವ ಜಾಗದಲ್ಲಿ ಎಂತಹ ಪರಿಸ್ಥಿತಿ ಇದೆ, ಇವ್ರಿಗೆ ಸಿಗುವ ಸೌಲಭ್ಯಗಳಿರ್ಬೋದು, ಅನುಕೂಲಗಳು, ಇವೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಹಾಗಾಗಿ ಈ ವಯೋಮಾನದ ಜನರ ಒಂದು ವಾಸಸ್ಥಳ ಏನಿದೆ ಅದು ಕೂಡ ಅವರ ಒಂದು ಹೊಂದಾಣಿಕೆಯ ಮಟ್ಟವನ್ನು ನಿರ್ಧಾರ ಮಾಡುತ್ತೆ. ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ವಿಚ್ decides how people adjust to the old age. Okay, preparation for old age, earlier experience, satisfaction of their needs, grown children, social attitudes, personal attitudes, health conditions, and living arrangement. There are many more, but these are the some important factors we could make out in the factors which influence the adjustment of old age people. So next, so these are all the things which influence their adjustment. ಈ ವಯೋಮಾನದ ಜನರು ಯಾವ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ತಾರೆ ಅಂತಕ್ಕಂಥದ್ದು ಈ ಅಂಶಗಳಿಂದ ನಿರ್ಧಾರ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಮನಗಾಣಬೇಕಾಗಿದೆ. ಈ ಮುಂದುವರಿದ ಭಾಗವಾಗಿ ಈ ವಯೋಮಾನದವರ ಒಂದು ಆರೋಗ್ಯ ಸ್ಥಿತಿಗತಿಗಳು ಯಾವ ರೀತಿ ಇರುತ್ತೆ ಸಾಮಾನ್ಯವಾಗಿ ಅಂತಕ್ಕಂಥದ್ದು. ಕಾಮನ್ ಹೆಲ್ತ್ ಕಂಡೀಷನ್ಸ್ ಅಸೋಸಿಯೇಟೆಡ್ ವಿತ್ ಏಜಿಂಗ್, ವಯಸ್ಸಿಗೆ ಸಂಬಂಧಿಸಿದಂತೆ ಅಥವಾ ಇಳಿ ವಯಸ್ಸಿಗೆ ಸಂಬಂಧಿಸಿದಂತೆ ಆರೋಗ್ಯ ಸ್ಥಿತಿಗತಿಗಳು ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ನಿಮಗೆ ಮಧ್ಯವಯಸ್ಕಾವಧಿಯಲ್ಲಿ ಅಧ್ಯಯನ ಮಾಡುವಾಗಲೇ ಗೊತ್ತಾಗಿರ್ಬೋದು. ಮಧ್ಯವಯಸ್ಕಾವಧಿಯಲ್ಲಿ ಒಂದು ಆರೋಗ್ಯ ಸ್ಥಿತಿಗತಿಗಳಲ್ಲಿ ಯಾವ ರೀತಿ ಇಳಿಕೆ ಅಥವಾ ವೈಪರೀತ್ಯ ಕಂಡು ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಮಾತನಾಡಿದ್ದೇನೆ. ಈ ಇಳಿ ವಯಸ್ಸಿಗೆ ಸಂಬಂಧಪಟ್ಟಂತೆ ವಯೋಮಾನಕ್ಕೆ ಸಂಬಂಧಿಸಿದಂತೆ ಹಲವಾರು ಕಾಯಿಲೆಗಳು ಅಸೋಸಿಯೇಟ್ ಆಗಿದೆ. ಏಜ್ಡ್ ಡಿಸೀಸಸ್ ಅಥವಾ ಡಿಸೀಸಸ್ ಅಸೋಸಿಯೇಟೆಡ್ ವಿತ್ ಏಜ್ ಅಂತಲೇ ಕರಿತೀವಿ ನಾವು. ಕಾಮನ್ನಾಗಿ ಇವ್ರುಗಳಿಗೆ ವೆರಿ ಕಾಮನ್ ದೇ ವಿಲ್ ಬಿ ಹ್ಯಾವಿಂಗ್ ಸೋ ಮೆನಿ ಹೆಲ್ತ್ ಇಶ್ಯೂಸ್. ಲೈಕ್ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸೆನ್ಸರಿ ಕೆಪಾಸಿಟೀಸ್ ಕಡಿಮೆ ಆಗುತ್ತೆ. ದೃಷ್ಟಿ ಇರ್ಬೋದು, ಕಣ್ಣಿನ ಕಾರ್ಯಕ್ಷಮತೆ ಇರ್ಬೋದು, ಅದೇ ರೀತಿ ಕಿವಿಯ ಕಾರ್ಯಕ್ಷಮತೆ ಇರ್ಬೋದು, ಅಥವಾ ಶ್ರವಣ ದೋಷ ಇರ್ಬೋದು, ಅದೇ ರೀತಿ ಚರ್ಮ ಸಂವೇದನೆ ಕಳ್ಕೊಳ್ತಕ್ಕಂಥದ್ದು, ಸುಕ್ಕು ಇರ್ಬೋದು. ಲೈಕ್ ದಟ್ ದೇರ್ ಆರ್ ಸೋ ಮೆನಿ ಅದರ್ ಆಸ್ಪೆಕ್ಟ್ಸ್ ವಿಚ್ ಆರ್ ರಿಲೇಟೆಡ್ ಟು ದ ಸೆನ್ಸರಿ ಆರ್ಗನ್ಸ್. ಸಂವೇದನಾ ಅಂಗಾಂಗಗಳ ಕಾರ್ಯಕ್ಷಮತೆ ಕಡಿಮೆ ಆಗೋದ್ರಿಂದ ಕಿವಿ ಕೇಳದಲೇ ಇರೋದು, ಕಣ್ಣು ಕಾಣಿಸ್ತಲೇ ಇರತಕ್ಕಂಥದ್ದು, ಈ ರೀತಿಯ ಸಾಕಷ್ಟು ಸಮಸ್ಯೆಗಳನ್ನು ಇವರು ಎದುರಿಸಬೇಕಾಗುತ್ತೆ. ಅದಷ್ಟೇ ಅಲ್ಲ, ಇವರು ಜೀರ್ಣಕ್ರಿಯೆ ಕಡಿಮೆ ಆಗೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ.
ಅದೇ ರೀತಿಯಲ್ಲಿ ಇವರ ಒಂದು ಒತ್ತಡ, ಶುಗರ್ ಲೆವೆಲ್ ಇರ್ಬೋದು ಜಾಸ್ತಿ ಆಗೋದ್ರಿಂದ ಒತ್ತಡದ ಆಧಾರಿತವಾಗಿ ಅಥವಾ ಒತ್ತಡಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳೇನಿದೆ ಅವುಗಳು ಇಲ್ಲಿ ಹೆಚ್ಚಿಗೆ ಬರುವ ಸಾಧ್ಯತೆಗಳಿವೆ. ಲೈಕ್ ಡಯಾಬಿಟೀಸ್ ಇರ್ಬೋದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಇರ್ಬೋದು, ಅರ್ಥರೈಟಿಸ್ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಡೆಮೆನ್ಷಿಯಾ ಇರ್ಬೋದು. ಈ ರೀತಿಯ ಸಾಕಷ್ಟು ಕಾಯಿಲೆಗಳು ಈ ವಯಸ್ಸಿಗೆ ಸಂಬಂಧಪಟ್ಟಂತೆ ಇಳಿ ವಯಸ್ಸಿನವರಲ್ಲಿ ಕಂಡುಬರುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ. ಹಾಗಾಗಿ ಈ ವಯೋಮಾನದವರ ಆರೋಗ್ಯ ಸ್ಥಿತಿಗಳು ಸಹಜವಾಗಿ ಉತ್ತಮವಾಗಿರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಪ್ರಯತ್ನಪಟ್ಟು ಅವರು ಸಕ್ರಿಯವಾಗಿ ಪಾಲ್ಗೊಳ್ಳೋದ್ರ ಮುಖಾಂತರ, ಅಂದರೆ ಸಕ್ರಿಯವಾಗಿ ತಮ್ಮನ್ನು ತಾವು ಹೆಚ್ಚು ಕಾಳಜಿ ಮಾಡ್ಕೊಳ್ಳೋದ್ರ ಮುಖಾಂತರ ಅಥವಾ ಆರೋಗ್ಯ ಜೀವನ ಶೈಲಿಯನ್ನು ಅಭ್ಯಾಸ ಮಾಡೋದ್ರ ಮುಖಾಂತರವಾಗಿ ಅವರು ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬಹುದು. ಆದರೆ ಸಹಜವಾಗಿ ಇಳಿ ವಯಸ್ಸಿನವರಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಿಗೆ ಕಂಡುಬರುತ್ತೆ. ಏಕೆಂತಂದರೆ ಕ್ಷೀಣಿಸುವಿಕೆಯ ಪ್ರಮಾಣ ಹೆಚ್ಚಿಗೆ ಆಗ್ತಿರೋದ್ರಿಂದ ಇವರ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಕ್ಷೀಣಿಸ್ತಾ ಇರೋದ್ರಿಂದ ಈ ಕಾಯಿಲೆಗಳಿಗೆ ಒಳಗಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಇಂಥದ್ದೇ ಕಾಯಿಲೆ ಆಗುತ್ತೆ ಅಂತ ಅಲ್ಲ. ನಾನು ಈಗಾಗಲೇ ಹೇಳಿದಾಗೆ there is no particular disease which is related to the aging. There are many more problems which are associated with the aging. These are all the diseases or health problems are known as geriatric syndromes, geriatric diseases. ಇಳಿ ವಯಸ್ಸಿನಲ್ಲಿ ಕಂಡುಬರಬಹುದಾದಂಥ ಕಾಯಿಲೆಗಳ ಸಮೂಹ. ಇದು ಇಂಥದ್ದೇ ಕಾಯಿಲೆ ಆಗುತ್ತೆ, ಹೀಗೆ ಆಗುತ್ತೆ, ಇಂಥದ್ದೇ ಕಾಯಿಲೆ ಒಂದೇ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಲವು ಬೇರೆ ಬೇರೆ ಕಾಯಿಲೆಗಳೆಲ್ಲವೂ ಕೂಡ ಕಾಣಿಸ್ಕೊಳ್ಬೋದಾಗಿದೆ. ಈ ವಯಸ್ಸಿಗೆ ಸಂಬಂಧಪಟ್ಟಂತೆ ಆಗುವ ಕಾಯಿಲೆಗಳ ಒಂದು ಸಮೂಹ ಏನಿದೆ ಇವುಗಳನ್ನು ನಾವೇನು ಹೇಳ್ತೀವಿ, ಜೀರಿಯಾಟಿಕ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಅಂದರೆ ಜೆರಂಟಾಲಜಿ ಥರನೇ ಜೀರಿಯಾಟಿಕ್ ಸ್ಟಡೀಸ್ ಆರ್ ದೇರ್. ಜೀರಿಯಾಟಿಕ್ ಸ್ಟಡೀಸ್ ಅಂತಂದರೆ ಈ ವಯೋಮಾನದವರ ಆರೋಗ್ಯ ಸಮಸ್ಯೆಗಳ ಬಗೆಗೆ, ಆರೋಗ್ಯ ಸುಸ್ಥಿತಿಯ ಬಗೆಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಖೆ. ಸೊ ಈ ಜೀರಿಯಾಟಿಕ್ ಸಿಂಪ್ಟಮ್ಸ್ ಈ ವಯೋಮಾನಕ್ಕೆ ಇಳಿ ವಯಸ್ಸಿನಲ್ಲಿ ಕಂಡುಬರ್ತಕ್ಕಂತಹ ಕಾಯಿಲೆಗಳ ಲಕ್ಷಣಗಳನ್ನು ಜೀರಿಯಾಟಿಕ್ ಸಿಂಡ್ರೋಮ್ಸ್ ಅಂತ ಕರಿತೀವಿ ಅಥವಾ ಸಿಂಪ್ಟಮ್ಸ್ ಅಂತ ಕರಿತೀವಿ. ಇಲ್ಲಿ there are often the consequence of multiple underlying factors and include frailty, urinary incontinence, falls, delirium and pressure ulcers like that. ಇವರಲ್ಲಿ ಸಾಮಾನ್ಯವಾಗಿ ವಯಸ್ಸಾಗಿ ಇವರಲ್ಲಿ ಏನೋ ಒಂದು ರೋಗ ನಿರೋಧಕ ಶಕ್ತಿ ಕುಗ್ಗೋದ್ರಿಂದ, ಕ್ಷೀಣತೆಯ ಪ್ರಮಾಣ ಹೆಚ್ಚಿಗೆ ಆಗಿರೋದ್ರಿಂದ ಇವರಲ್ಲಿ ಮಲ್ಟಿಪಲ್ ಅಂಡರ್ಲೈನ್ ಪ್ರಾಬ್ಲಮ್ಸ್ ಲೈಕ್ ಕಾಯಿಲೆಗಳಿಗೆ ಕಾರಣ ಆಗ್ತಕ್ಕಂಥ ಸಾಕಷ್ಟು ಅಂಶಗಳು ನಡೀಬೋದಾಗಿದೆ. ಲೈಕ್ ಅವರ ಕಿಡ್ನಿ ಪ್ರಾಬ್ಲಮ್ಸ್ ಇರ್ಬೋದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಇರ್ಬೋದು, ಡೈಜೆಸ್ಟಿವ್ ರಿಲೇಟೆಡ್ ಡಿಸೀಸಸ್ ಇರ್ಬೋದು, ಲೈಕ್ ದಟ್ ಆ್ಯಂಡ್ ಆಲ್. ಅದ್ರ ಜೊತೆಯಲ್ಲಿ ಈಗ ನಾನು ಏನೇನೆಲ್ಲ ಹೇಳಿದೆ, ಈ ಕಾಯಿಲೆಗಳು ಅಂದರೆ ಎಸ್ಪೆಷಲಿ ದೈಹಿಕ ಅನಾರೋಗ್ಯದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಹೊರತುಪಡಿಸಿ ಕೂಡ ಈ ವಯಸ್ಸಿನವರ ಜೊತೆಯೇ ಅಸೋಸಿಯೇಟ್ ಆಗಿರ್ತಕ್ಕಂಥ, ಈ ವಯಸ್ಸಿನವರ ಅಂದರೆ ಇಳಿ ವಯಸ್ಸಿನಲ್ಲೇ ಕಂಡುಬರ್ಬೋದಾದಂಥ ಅಥವಾ ವಯಸ್ಸಾದವರಲ್ಲೇ ಕಂಡುಬರ್ಬೋದಾದಂಥ ಕೆಲವು ಮಾನಸಿಕ ಕಾಯಿಲೆಗಳಿದೆ. ಆ ಕಾಯಿಲೆಗಳ ಬಗೆಗೆ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕೆಂತಂದರೆ ಈ ಕಾಯಿಲೆಗಳಿಂದ ಇತರೆ ಅವರ ಒಂದು ಜೀವನ ಶೈಲಿ, ಅವರ ಒಂದು ಸಮಯೋಜನೆ, ಅವರ ಒಂದು ಯೋಗಕ್ಷೇಮ ಇದೆಲ್ಲದನ್ನು ಕೂಡ ಡಿಸ್ಟರ್ಬ್ ಆಗುತ್ತೆ. ಆದ್ದರಿಂದಾಗಿ ಈ ವಯೋಮಾನಕ್ಕೆ ಸಂಬಂಧಪಟ್ಟಂತೆ ಇಳಿ ವಯಸ್ಸಿನವರಿಗೆ ಸಂಬಂಧಿಸಿದಂತೆಯೇ ಕಂಡುಬರ್ಬೋದಾದಂಥ ಕಾಯಿಲೆಗಳು ಯಾವುದ್ಯಾವುದು ಅನ್ನೋದಾದರೆ, ಮೊದಲನೇದಾಗಿ ಅಲ್ಝೈಮರ್ ಡಿಸೀಸ್ ಈಸ್ ಎ ಟೈಪ್ ಆಫ್ ಡೆಮೆನ್ಷಿಯಾ ಅಂತಕ್ಕಂಥದ್ದು ಸಾಮಾನ್ಯವಾಗಿ ವಯೋಮಾನದವರ ಅಂದರೆ ವಯಸ್ಸಾಗುವಿಕೆಯೊಂದಿಗೆ ನೇರ ಸಂಬಂಧವನ್ನು ಹೊಂದಿರತಕ್ಕಂತಹ ಮಾನಸಿಕ ಕಾಯಿಲೆ ಅಂತಲೇ ಹೇಳ್ಬೋದು. ಡೆಮೆನ್ಷಿಯಾ ಅಂತಕ್ಕಂಥದ್ದು ಅಪಸ್ಮಾರ ಅಂತ ಕರಿತೀವಿ. ಅಪಸ್ಮಾರ ಕಾಯಿಲೆಗಳು ಅಂತ. ಡೆಮೆನ್ಷಿಯಾ ಅನ್ನೋದು ಇಟ್ಸ್ ನಾಟ್ ಎ ಸಿಂಗಲ್ ಡಿಸೀಸ್. ಮೈನ್ಲಿ ಡೆಮೆನ್ಷಿಯಾ ಅಂತ ಏನು ಹೇಳ್ತೀವಿ, ಡೆಮೆನ್ಷಿಯಾ ಅಪಸ್ಮಾರ ಅಂತಂದರೆ ವಯಸ್ಸಾಗುವಿಕೆಯ ಫಲವಾಗಿ ಜನರ
ಕಾಗ್ನಿಟಿವ್ ಫಂಕ್ಷನಿಂಗ್ ಏನಿದೆ, ಸಂಜ್ಞಾನಾತ್ಮಕ ಸಾಮರ್ಥ್ಯಗಳೇನಿದೆ, ಎಸ್ಪೆಷಲಿ ಸ್ಮೃತಿ, ಆಲೋಚನೆ, ಇಂಥ ಸಂಜ್ಞಾನಾತ್ಮಕ ಸಾಮರ್ಥ್ಯಗಳೇನಿದೆ ಇವುಗಳಲ್ಲಿ ವೈಪರೀತ್ಯ ಆಗ್ತಕ್ಕಂಥದ್ದು, ಇದರ ಫಲವಾಗಿ ಅವರ ದೈನಂದಿನ ಜೀವನ ಶೈಲಿ ಅಥವಾ ದೈನಂದಿನ ಚಟುವಟಿಕೆಗಳು ಅಡಚಣೆ ಉಂಟಾಗ್ತಕ್ಕಂಥದ್ದು, ದೈನಂದಿನ ಚಟುವಟಿಕೆಗಳಲ್ಲಿ ಅಡಚಣೆ ಉಂಟಾಗ್ತಕ್ಕಂಥ ಒಂದು ಪರಿಸ್ಥಿತಿ ಏನಿದೆ ಅದನ್ನು ನಾವು ಡೆಮೆನ್ಷಿಯಾ ಅಂತ ಕರಿತೀವಿ. ಡೆಮೆನ್ಷಿಯಾ ಈಸ್ ಎ ಡಿಸೀಸ್, a group of diseases which are resultant of deteriorate or disturbed in disturbance in cognitive abilities such as memory, thinking, in turn which affects their day-to-day activities, daily activities. ಡೆಮೆನ್ಷಿಯಾ ಅಂತಕ್ಕಂಥದ್ದು ವ್ಯಕ್ತಿಯ ಸಂಜ್ಞಾನಾತ್ಮಕ ಸಾಮರ್ಥ್ಯಗಳಲ್ಲಿ ಉಂಟಾಗ್ತಕ್ಕಂತಹ ತೊಂದರೆಗಳು, ಇದರ ಫಲವಾಗಿ ಅವರ ದೈನಂದಿನ ಚಟುವಟಿಕೆಗಳು ಅಡ್ಡಿ ಆಗ್ತಕ್ಕಂಥದ್ದು, ಆದ್ದರಿಂದಾಗಿ ಅವರ ಒಂದು ಜೀವನ ಗುಣಮಟ್ಟ ಕುಸಿತಕ್ಕಂಥದ್ದು. ಈ ಡೆಮೆನ್ಷಿಯಾದಲ್ಲಿ ವಿವಿಧ ರೀತಿಯ ಕಾಯಿಲೆಗಳಿದೆ. ಅದರಲ್ಲಿ ಅಲ್ಝೈಮರ್ ಡಿಸೀಸ್ ಈಸ್ ಒನ್. ಅಲ್ಝೈಮರ್ ಡಿಸೀಸ್ ಯಾಕೆ ವೆರಿ ಇಂಪಾರ್ಟೆಂಟ್ ಡೆಮೆನ್ಷಿಯಾ ಅಂತ ಹೇಳ್ತೀನಿ ಅಂತಂದರೆ, ಮೋರ್ ದೆನ್ 60-80% ಡೆಮೆನ್ಷಿಯಾದ ಒಟ್ಟಾರೆ ಕಾಯಿಲೆಗಳಲ್ಲಿ 60-80% ಈ ಅಲ್ಝೈಮರ್ ಡಿಸೀಸೇ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ಡೆಮೆನ್ಷಿಯಾದ 60-80% ಭಾಗ ಈ ಅಲ್ಝೈಮರೇ ಇದೆ. ಇನ್ನು ಮಿಕ್ಕಿದ ಭಾಗಗಳೇನಿದೆ ಬೇರೆ ಬೇರೆ ಕಾಯಿಲೆಗಳಿದೆ, ಲೈಕ್ ಪಾರ್ಕಿನ್ಸನ್ ಡಿಸೀಸ್ ಇರ್ಬೋದು ಆ್ಯಂಡ್ ಅದರ್ ಡಿಸೀಸಸ್. ಸೊ ಅಲ್ಝೈಮರ್ ಡಿಸೀಸ್ ಏನು ಇದು ಅಲ್ಝೈಮರ್ ಡಿಸೀಸ್ ಅಂತಂದರೆ, ಓಕೆ, ಇಟ್ ವಾಸ್ ಫೌಂಡ್ ಇನ್ 1906 ಬೈ ಡಾಕ್ಟರ್ ಅಲ್ಝೈಮರ್. he found the what you call unusual pattern of brain in the dead body, that is what in his patient's body. So he found that unusual pattern in the brain. That's why this disease is named by his name only, Alzheimer. Dr. Alois Alzheimer, he found this disease in 1906. ಏನಿದು ಡಿಸೀಸ್ ಅನ್ನೋದಾದರೆ, ದಿಸ್ ಈಸ್ ದ ಡಿಸೀಸ್ ವಿಚ್ ಈಸ್ ಆ್ಯನ್ irreversible progressive brain disorder that slowly destroys memory and thinking skills and eventually the ability to carry out the simplest tasks. ವ್ಯಕ್ತಿಯ ಸ್ಮೃತಿ, ಆಲೋಚನಾ ವೈಖರಿಗಳಲ್ಲಿ ಅಡ್ಡಿಯನ್ನುಂಟು ಮಾಡ್ತಕ್ಕಂತಹ ಅಥವಾ ದಿನನಿತ್ಯ ಜೀವನದಲ್ಲಿ ಸಾಮಾನ್ಯ ವಿಚಾರಗಳನ್ನು ನಿಭಾಯಿಸ್ತಕ್ಕಂಥ ಕೌಶಲ್ಯ ಏನಿದೆ ಅದನ್ನು ಅಡ್ಡಿ ಮಾಡ್ತಕ್ಕಂತಹ ಮೆದುಳಿನಲ್ಲಿ ಉಂಟಾಗ್ತಕ್ಕಂತಹ ವೈಪರೀತ್ಯ ಏನಿದೆ ಅದನ್ನು ನಾವಿಲ್ಲಿ ಅಲ್ಝೈಮರ್ ಡಿಸೀಸ್ ಅಂತ ಕರಿತೀವಿ. ಇದು ಹೇಗಾಗುತ್ತೆ, ಏನು ಎತ್ತ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಅಲ್ಝೈಮರ್ ಡಿಸೀಸ್ ಅಂತಕ್ಕಂಥದ್ದು ಇದು ಏಜಿಂಗ್ನ ಕಾಮನ್ ಸಹಜ ವಿಚಾರ ಅಲ್ಲ. ಏಜ್ ಆದವರೆಲ್ಲರಲ್ಲೂ ಬರುತ್ತೆ ಅಂತ ಅಲ್ಲ, ಅಥವಾ ಏಜ್ ಆದ ತಕ್ಷಣ ಬರುತ್ತೆ ಅಂತಲ್ಲ. ಈವನ್ ಬಿಲೋ 65 ಏಜಲ್ಲೂ ಕೂಡ ಸಾಕಷ್ಟು ಜನರು ಈ ಕಾಯಿಲೆಯನ್ನು ಅನುಭವಿಸ್ತಿದ್ದಾರೆ. ಬಟ್ ಈ ವಯಸ್ಸಾಗ್ತಾ ಹೋದಾಗೆ ಇದಕ್ಕೆ ಒಳಗಾಗುವ ಸಾಧ್ಯತೆ ಅಥವಾ ಇದನ್ನು ಅನುಭವಿಸ್ತಾ ಇದ್ದರೆ ಇದು ಹೆಚ್ಚಾಗುವ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ಇದನ್ನೇನು ಹೇಳ್ತೀವಿ ನಾವು, ಇಟ್ಸ್ ಎ ಪ್ರೋಗ್ರೆಸಿವ್ ಡಿಸೀಸ್ ಅಂತ ಕರಿತೀವಿ. ಪ್ರೋಗ್ರೆಸಿವ್ ಡಿಸೀಸ್ ಇದು ಇದೇನಾಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಇದು ಈಗ ಹಿಂದಿನ ವಯೋಮಾನದಲ್ಲಿ ಈಗ ಅದು ಶುರು ಆಗಿದ್ದರೆ, ಫಾರ್ ಎಕ್ಸಾಂಪಲ್ ಅರೌಂಡ್ 55-60 ಇಯರ್ಸಲ್ಲಿ ಅದು ಶುರು ಆಗಿದ್ದರೆ ಅಥವಾ ಅರೌಂಡ್ 65 ಶುರು ಆಗಿದ್ದರೆ ಇದೇನಾಗ್ತಾ ಹೋಗುತ್ತೆ, ಇದು ವರ್ಸ್ಟ್ ಆಗ್ತಾ ಹೋಗುತ್ತೆ, ಇದು ಹೆಚ್ಚು ಬೆಳೀತಾ ಹೋಗ್ಬಿಡುತ್ತೆ ಇದು ಕಾಯಿಲೆ. ಸೊ ಯೂಶ್ವಲಿ ಇದು ಅಲ್ಝೈಮರ್ ಸ್ಟಾರ್ಟ್ ಆದಾಗ ಅಷ್ಟು ಒಂದು ಸಿಂಪ್ಟಮ್ಸು ಕಂಡುಬರೋದಿಲ್ಲ, ಗಣನೀಯವಾಗಿ ಕಂಡುಬರೋದಿಲ್ಲ. ಸ್ಟಾರ್ಟಿಂಗಲ್ಲಿ ಸಣ್ಣ ಪುಟ್ಟ ಅವರ ಒಂದು ಸ್ಮೃತಿ ದೋಷಗಳು ಕಂಡುಬರೋದಕ್ಕೆ ಶುರುವಾಗುತ್ತೆ. ಎಸ್ಪೆಷಲಿ ಇವರು ಇಮಿಡಿಯೇಟಾಗಿ ಕಲಿತಂಥ ವಿಚಾರಗಳನ್ನು ಇವರು ಮರಿತಾರೆ. ಯುನೈಟೆಡ್ ಸ್ಟೇಟ್ಸಲ್ಲಿ ದಿಸ್ ಈಸ್ ದ 6th ಲೀಡಿಂಗ್ ಕಾಸ್ ಆಫ್ ಡೆತ್. ಸಾವಿಗೆ ಕಾರಣ ಆಗ್ತಿರ್ತಕ್ಕಂಥ ಕಾಯಿಲೆಗಳಲ್ಲಿ ಇದು 6ನೇ ಸ್ಥಾನದಲ್ಲಿದೆ. ಸೊ ಆನ್ ಆ್ಯಾವ್ರೇಜ್ ಎ ಪರ್ಸನ್ ವಿತ್ ಅಲ್ಝೈಮರ್ ಲೈವ್ಸ್ 4 to 8 years ಆಫ್ಟರ್ ಡಯಾಗ್ನೋಸಿಸ್ ಬಟ್ ಕ್ಯಾನ್ ಲೀವ್ ಆ್ಯಸ್ ಲಾಂಗ್ ಆಸ್ 20 years ಡಿಪೆಂಡಿಂಗ್ ಆನ್ ಅದರ್ ಫ್ಯಾಕ್ಟರ್ಸ್.
ಈ ಕಾಯಿಲೆ ಇದೆ ವ್ಯಕ್ತಿಯಲ್ಲಿ ಅಂತ ಗೊತ್ತಾದ ನಂತರದಲ್ಲಿ ಸಾಮಾನ್ಯವಾಗಿ ವ್ಯಕ್ತಿ 4ರಿಂದ 8 ವರ್ಷಗಳ ಕಾಲ ಬದುಕ್ಬೋದು. ಬಟ್ ಆತನ ಒಂದು ಸಮಯೋಜನೆ ಮತ್ತು ಆತನ ಒಂದು ಮಾನಸಿಕ ಸ್ಥಿತಿಗತಿಗಳ ಆಧಾರಿತವಾಗಿ ಮತ್ತು ಜೀವನ ಶೈಲಿಯ ಆಧಾರಿತವಾಗಿ ಕಾಯಿಲೆ ಬಂದ ನಂತರದಲ್ಲೂ ಕೂಡ 20 ವರ್ಷಗಳು ಬದುಕುವ ಸಾಧ್ಯತೆ ಇದೆ. ಮ್ಯಾಕ್ಸಿಮಮ್ 20 ವರ್ಷಗಳ ಕಾಲ ಬದುಕುವ ಸಾಧ್ಯತೆ ಇದೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಸೆವೆರಲ್ ಅದರ್ ಫ್ಯಾಕ್ಟರ್ಸ್. ಸೊ ಹಾಗಾಗಿ ಈ ಕಾಯಿಲೆ ಈ ಸಾಮಾನ್ಯವಾಗಿ ಯಾವ ರೀತಿ ಈ ವಯೋಮಾನದ ಜನರನ್ನು ಕಾಡುತ್ತೆ ಅಂದರೆ, ಇದು ಒಂದು ವ್ಯಕ್ತಿಯ ಸಂಜ್ಞಾನಾತ್ಮಕ ಸಾಮರ್ಥ್ಯಗಳನ್ನು ಹಾಳು ಮಾಡ್ತಕ್ಕಂಥ ಅಥವಾ ಅಡ್ಡಿಪಡಿಸ್ತಕ್ಕಂಥ ಕಾಯಿಲೆ ಆಗಿರೋದ್ರಿಂದ ಈ ವ್ಯಕ್ತಿಗಳು ಸಾಮಾನ್ಯವಾಗಿ ಈಗ ಈಗ ಏನು ಮಾತನಾಡಿದ್ದೀವಿ ಅನ್ನೋದು ಜ್ಞಾಪಕಕ್ಕಿರಲ್ಲ, ವಸ್ತುಗಳನ್ನು ಎಲ್ಲಿಟ್ಟಿದ್ದೀವಿ ಏನು ಅನ್ನೋದ್ರ ಬಗ್ಗೆ ಜ್ಞಾಪಕಕ್ಕಿರಲ್ಲ, ಅಥವಾ ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಜ್ಞಾಪಕಕ್ಕಿರಲ್ಲ. ಅವರು ಸ್ಥಳ, ಜನರು ಎಲ್ಲರನ್ನೂ ಮರೆತು ಬಿಡ್ತಿದ್ದಾರೆ ಕೆಲವೊಂದು ಸಾರಿ. ಅದೇ ರೀತಿಯಲ್ಲಿ ಅವರು ಆಲೋಚನಾ ಪ್ರಕ್ರಿಯೆ ಏನಿದೆ ಅದು ಕೂಡ ತುಂಬ ಡಿಸ್ಟರ್ಬ್ ಆಗುತ್ತೆ. ಏನು ಮಾತಾಡ್ತಾರೆ ಅನ್ನೋದೇ ಅವರಿಗೆ ಗೊತ್ತಾಗೋಲ್ಲ. ಈ ರೀತಿಯ ಒಂದು ಲಕ್ಷಣಗಳು ಇವರಲ್ಲಿ ಕಂಡು ಬರ್ತಾ ಹೋಗುತ್ತೆ. ಸೊ ಈ ಒಂದು ಕಾಯಿಲೆಗೆ ಈಗಿನ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಕ್ಯೂರ್ ಅಂತ ಇಲ್ಲ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಇಂಥದ್ದೇ ಟ್ರೀಟ್ಮೆಂಟಿಂದ ಇದು ಕ್ಯೂರ್ ಆಗುತ್ತೆ ಅಂತ ಇಲ್ಲ. ಏನಂತಂದರೆ ಈ ಕಾಯಿಲೆಯ ಲಕ್ಷಣಗಳ ಆಧಾರಿತವಾಗಿ ಟ್ರೀಟ್ಮೆಂಟ್ನ ಕೊಡಲಾಗುತ್ತೆ. ಅಂದರೆ ಇದನ್ನು ಟ್ರೀಟ್ಮೆಂಟ್ ಕೊಡೋದ್ರ ಮುಖಾಂತರ ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ಹೋಗ್ಲಾಡ್ಸೋಕ್ಕಾಗೋದಿಲ್ಲ ಮತ್ತು ಅದನ್ನು ಕಡಿಮೆ ಮಾಡೋಕ್ಕೂ ಆಗೋದಿಲ್ಲ. ಏನಂತಂದರೆ ಅದರ ಪ್ರೋಗ್ರೆಷನ್ ಏನಿದೆ ಅದನ್ನು ಒಂದಿಷ್ಟು ನಿಧಾನ ಮಾಡ್ಬೋದು. ಅದು ಫಾಸ್ಟಾಗಿ ಗ್ರೋ ಆಗೋದನ್ನು ಅಥವಾ ಫಾಸ್ಟಾಗಿ ಪ್ರೋಗ್ರೆಸ್ ಆಗೋದನ್ನು ಒಂದಿಷ್ಟು ತಡೆಯೋ ರೀತಿಯಲ್ಲಿ ಟ್ರೀಟ್ಮೆಂಟ್ನ ಕೊಡ್ಬೋದಾಗಿದೆ. ಡೆಮೆನ್ಷಿಯಾ ಸಿಂಪ್ಟಮ್ಸ್ನ ಆಧಾರಿತವಾಗಿ ಇವರಿಗೆ ಟ್ರೀಟ್ಮೆಂಟ್ನ ಕೊಡಲಾಗುತ್ತೆ. ಈ ಅಲ್ಝೈಮರ್ ಡಿಸೀಸ್ನ ಪ್ರಮುಖ ಲಕ್ಷಣಗಳು ಏನು ಅನ್ನೋದನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು. ಈ ಒಂದು ಕಾಯಿಲೆಗೆ ಒಳಗಾದವರ ಒಂದು ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತಂದರೆ, ಸಾಮಾನ್ಯವಾಗಿ ಅವರು ಕಾಲ ಮತ್ತು ಸ್ಥಳದ ಬಗೆಗೆ ಕನ್ಫ್ಯೂಸ್ ಆಗ್ತಾರೆ. ಎಲ್ಲಿದ್ದೀನಿ, ಎಷ್ಟೊತ್ತಾಗಿದೆ ಅನ್ನೋದ್ರ ಬಗ್ಗೆ ಆಗ ಕನ್ಫ್ಯೂಷನ್ ಶುರುವಾಗುತ್ತೆ. ಈಗ ಟೈಮ್ ಮತ್ತು ಲೊಕೇಶನ್ ಬಗ್ಗೆ ಎಲ್ಲಿದ್ದೀವಿ ಅನ್ನೋದನ್ನೇ ಕೆಲವೊಮ್ಮೆ ಮರೆತು ಬಿಟ್ಬಿಡ್ತಾರೆ. ಎಷ್ಟೊತ್ತಿದ್ದೆ, ಎಷ್ಟೊತ್ತಾಗಿದೆ ಅನ್ನೋದ್ರು ಕೂಡ ಅವರು ಮರೆತು ಹೋಗ್ಬಿಡುತ್ತೆ. ಅದೇ ರೀತಿಯಲ್ಲಿ ಡಿಫಿಕಲ್ಟಿ ಇನ್ ಕಂಪ್ಲೀಟಿಂಗ್ ಫೆಮಿಲಿಯರ್ ಟಾಸ್ಕ್. ಸಾಮಾನ್ಯವಾಗಿ ಈ ಹಿಂದೆ ಸುಲಭವಾಗಿ ನಿಭಾಯಿಸ್ತಿದ್ದಂಥ ಕೆಲವು ಕೆಲಸಗಳೇನಿದೆ ಅಥವಾ ಸಣ್ಣ ಪುಟ್ಟ ಕಾರ್ಯಗಳೇನಿದೆ ಅವುಗಳನ್ನು ಮಾಡುವಲ್ಲೂ ಕೂಡ ತೊಂದರೆಯನ್ನು ಎದುರಿಸ್ತಾರೆ. ಸೊ ದೇ ಫೇಸ್ ವೆರಿ ಮಚ್ ಡಿಫಿಕಲ್ಟಿ ಇನ್ ಕಂಪ್ಲೀಟಿಂಗ್ ಸಿಂಪಲ್ ಟಾಸ್ಕ್ ವಿತ್ ದೇವರ್ ಫೆಮಿಲಿಯರ್. ಅವರಿಗೆ ಮೊದಲು ಗೊತ್ತಿದೆ ಅದನ್ನು ಮಾಡಲಿಕ್ಕೆ ಮಾಡ್ತಾ ಇರ್ತಾರೆ, ಬಟ್ ಈಗ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಅದೇ ರೀತಿಯಲ್ಲಿ ಮಿಸ್ಪ್ಲೇಸಿಂಗ್ ಐಟಮ್ಸ್ ಎಲ್ಲೋ ಇಟ್ಟಿರ್ತಾರೆ, ಜ್ಞಾಪಕ ಮಾಡಲ್ಲ, ಎಲ್ಲೋ ಇಟ್ಟಿರ್ತಾರೆ, ಎಲ್ಲೋ ಹುಡುಕ್ತಾರೆ, ಆ ಥರದ್ದು. ಅದೇ ರೀತಿಯಲ್ಲಿ ಡಿಫಿಕಲ್ಟಿ ಸಾಲ್ವಿಂಗ್ ಪ್ರಾಬ್ಲಮ್ಸ್, ಈವನ್ ಸಿಂಪಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳನ್ನು ಇವರು ಎದುರಿಸ್ತಾರೆ. ಮೆಮೊರಿ ಲಾಸ್, ಒನ್ ಆಫ್ ದ ಮೇಜರ್ ಇಶ್ಯೂ ಆಫ್ ದಿಸ್ ಡಿಸೀಸ್ ಈಸ್ ಮೆಮೊರಿ ಲಾಸ್. ಇದ್ದಕ್ಕಿದ್ದಾಗೆ ಎಲ್ಲ ಮರ್ತು ಬಿಟ್ಬಿಡ್ತಾರೆ. ನಾನು ಯಾರು ಅನ್ನೋದನ್ನ ಕೂಡ ಮರ್ತು ಬಿಟ್ಬಿಡ್ತಾರೆ ಕೆಲವೊಮ್ಮೆ. ಅದನ್ನು ದಿಸ್ ಇಸ್ ದ ಅನದರ್ ಮೇಜರ್ ಸಿಂಪ್ಟಮ್. ಆ್ಯಂಡ್ ಪುವರ್ ಜಡ್ಜ್ಮೆಂಟ್. ಏಕಾಯಿತು, ಹೇಗಾಯಿತು, ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡುವಲ್ಲೂ ಕೂಡ ಇವರು ತುಂಬ ತೊಂದರೆಗಳನ್ನು ಅನುಭವಿಸ್ತಾರೆ. ಅದೇ ರೀತಿಯಲ್ಲಿ ಅನ್ಫೌಂಡೆಡ್ ಇಮೋಷನ್ಸ್. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಈಗ ಅವ್ರಿಗೆ ಏನಾಗ್ತಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ಸಂತೋಷ, ದುಃಖ ಅಥವಾ ಚಿಂತೆ, ಆ್ಯಕ್ಚುಲಾಗಿ ಈಗ ಎಲ್ಲರೂ ಬೇರೆ ದುಃಖದಲ್ಲಿದ್ದಾಗ ಇವರಿಗೆ ಅದು ಫೀಲ್ ಆಗೋಲ್ಲ, ಅಥವಾ ಬೇರೆಯವ್ರು ನಗ್ತಾ ಇದ್ದರೆ ಇವ್ರಿಗೆ ಅದು ಫೀಲ್ ಆಗೋಲ್ಲ. ಸಮ್ಟೈಮ್ಸ್ ಕನ್ಫ್ಯೂಸ್ ಆಗಿಬಿಡ್ತಾರೆ, ಎಮೋಷನ್ಸ್ ಯಾವುದು ಏನಾಗ್ತಿದೆ ಏನು ಎತ್ತ ಅನ್ನೋದ್ರ ಬಗೆಗೆ. ದಟ್ ಈಸ್ ಆಲ್ಸೋ ಅನದರ್ ಸಿಂಪ್ಟಮ್. ಆ್ಯಂಡ್ ವಿಡ್ರಾಲ್ ಫ್ರಮ್ ಸೋಷಿಯಲ್ ಆ್ಯಕ್ಟಿವಿಟೀಸ್. ಇವರ ಒಂದು ಸಾಮಾನ್ಯವಾಗಿ ಜನರ ಜೊತೆ ಇವರು ಬೆರೆಯಲ್ಲ, ಜನರ ಜೊತೆ ಮಾತನಾಡಲ್ಲ, ಅವರಿಂದ ಹೊರಗೆ ಉಳಿದ್ಬಿಡ್ತಾರೆ ಇವರು. ಆ್ಯಂಡ್ ಟ್ರಬಲ್ ವಿತ್ ಇಮೇಜಸ್ ಆ್ಯಂಡ್ ಸ್ಪೇಸಸ್. ಇವರು ಕೆಲವೊಂದು ಚಿತ್ರಗಳನ್ನು ಅಥವಾ ಈವನ್ ಡಿಸ್ಟೆನ್ಸ್ ಏನಿದೆ, ಜಾಗ ಏನಿದೆ, ಇದನ್ನು ಪರ್ಸೀವ್ ಮಾಡುವಲ್ಲಿ, ಗ್ರಾಸ್ ಮಾಡುವಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಅದು ಹೇಗಿದೆಯೋ ಹಾಗೆ ಇವರು ಕಾಣಲಿಕ್ಕೆ ಒಂದಿಷ್ಟು ತೊಂದರೆಗಳಾಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಡಿಫಿಕಲ್ಟಿ ವಿತ್ ವರ್ಡ್ಸ್. ಮಾತನಾಡುವಾಗ ಒಂದು ಪದಗಳು ಅವರಿಗೆ ಬಳಕೆಗೆ ಬರಲ್ಲ, ಅಥವಾ ಪದಗಳನ್ನ ಉಚ್ಚಾರ ಮಾಡಿ ಅದನ್ನು ಬಳಸೋಕ್ಕೆ ಬರೋದಿಲ್ಲ. ಏನೋ ಮಾತನಾಡೋಕ್ಕೋಗಿ ಏನೋ ಮಾತನಾಡ್ತಾರೆ, ತಪ್ಪುಗಳಾಗುತ್ತೆ, ತೊದಲು ಕೂಡ ಆಗುತ್ತೆ. ಈ ರೀತಿ ಸಾಮಾನ್ಯವಾಗಿ ಈ ವಯಸ್ಸಾಗ್ತಾ ಹೋದಾಗೆ ಈ ಲಕ್ಷಣಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಈ ಕಾಯಿಲೆ ಕಂಡುಬಂದ ನಂತರದಲ್ಲಿ ವಯಸ್ಸಾದ ಹಾಗೆ ಈ ಲಕ್ಷಣಗಳ ಒಂದು ತೀವ್ರತೆ ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ.
ಬೇಸ್ಡ್ ಆನ್ ದೀಸ್ ಸಿಮ್ಟಮ್ಸ್ ಏನಾಗುತ್ತೆ ಅಂತಂದರೆ ಟ್ರೀಟ್ಮೆಂಟ್ನ ಕೊಡಲಾಗುತ್ತೆ. ಬಟ್ ದೆರ್ ಈಸ್ ನೋ ಕ್ಯೂರ್ ಫಾರ್ ದಟ್ ಆಲ್ಝೈಮರ್ ಡಿಸೀಸ್ಗೆ. ಬೈ ಕನ್ಸಿಡರಿಂಗ್ ದೀಸ್ ಸಿಮ್ಟಮ್ಸ್ ವಿ ಕ್ಯಾನ್ ಫೈಂಡ್ ಔಟ್, ವಿ ಕ್ಯಾನ್ we can make out if people are suffering from Alzheimer disease. ಇದಿಷ್ಟು ಅಲ್ಝೈಮರ್ ಡಿಸೀಸ್ ಬಗ್ಗೆ. ಓಕೆ, ಜಸ್ಟ್ ಬ್ರೀಫ್ ಇನ್ಫಾರ್ಮೇಷನ್ ಅಷ್ಟೇ ನಾನು ಇಲ್ಲಿ ನೀವು ಪ್ರೊವೈಡ್ ಮಾಡ್ತಾಯಿದ್ದೀನಿ. ದ ನೆಕ್ಸ್ಟ್ ಯೂನಿಟ್ ಯು ವಿಲ್ ಸ್ಟಡಿ ಇನ್ ಡೀಟೇಲ್ ಅಬೌಟ್ ದೀಸ್ ಡಿಸೀಸಸ್ ಅಂಡ್ ಅಲ್ಝೈಮರ್, ಪಾರ್ಕಿನ್ಸನ್ ಆ್ಯಂಡ್ ಅದರ್ ಲರ್ನಿಂಗ್ ಡಿಸಬಿಲಿಟಿ ಡಿಸ್ಫಂಕ್ಷನ್ಸ್ನ ನೀವು ಅಲ್ಲಿ ಡೀಟೇಲ್ಡಾಗಿ ಅಧ್ಯಯನ ಮಾಡ್ತೀರಾ. ಬಟ್ ಇಲ್ಲಿ ಈ ವಯಸ್ಸಿಗೆ ಸಂಬಂಧಪಟ್ಟಂತೆ, ಈ ವಯೋಮಾನದ ಜನರಿಗೆ ಸಂಬಂಧಪಟ್ಟಂತೆ ಈ ಕಾಯಿಲೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ್ಯಂಡ್ another disease is Parkinson disease, which is very well known as aging disease. ಇದು ಸಾಮಾನ್ಯವಾಗಿ ಎಬೋವ್ 65 ಅವರಲ್ಲೇ ಜಾಸ್ತಿ ಬರ್ತಕ್ಕಂಥದ್ದು. ಓನ್ಲಿ 4% ಇದಕ್ಕಿಂತ ಮುಂಚೆ ಅಂದರೆ 65ಗಿನ ಬಿಲೋ ಕಡಿಮೆ ಇರ್ತಕ್ಕಂಥ ವಯಸ್ಸಿನವರಲ್ಲಿ ಕಂಡುಬರುವ ಸಾಧ್ಯತೆ ಇದೆ. ಬಟ್ ಆಲ್ಮೋಸ್ಟ್ ಹೆಚ್ಚಿನ ಜನರು 60-65 ನಂತರದಲ್ಲೇ ಈ ಕಾಯಿಲೆಯನ್ನು ಅಥವಾ ಈ ಕಾಯಿಲೆಗೆ ಒಳಗಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಇದನ್ನು ಓಲ್ಡರ್ ಪರ್ಸನ್ ಡಿಸೀಸ್ ಅಂತಲೇ ಕರಿತೀವಿ, ಅಥವಾ ಏಜಿಂಗ್ ಡಿಸೀಸ್ ಅಂತಲೇ ಕರಿತೀವಿ ಇದನ್ನು, ಪಾರ್ಕಿನ್ಸನ್ ಡಿಸೀಸ್ನ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಓನ್ಲಿ 4% ಆಫ್ ದ ಪೀಪಲ್ ವುಡ್ ಹ್ಯಾವ್ ದಿಸ್ ಡಿಸೀಸ್ ಬಿಫೋರ್ 50. 50ನೇ ವರ್ಷಕ್ಕಿಂತ ಮುಂಚೆ 4% ಜನರು ಮಾತ್ರ ಹೊಂದುವ ಸಾಧ್ಯತೆ ಇದೆ. ಈ ಕಾಗ್ನಿಟಿವ್ ಡಿಸ್ಫಂಕ್ಷನ್ ಡಿಸೀಸ್ ಏನಿದೆ ಅದರಲ್ಲಿ ಅಲ್ಝೈಮರ್ ಡಿಸೀಸ್ ಬಿಟ್ಟರೆ ಇದೇ ನೆಕ್ಸ್ಟು ಪಾರ್ಕಿನ್ಸನ್ ಡಿಸೀಸ್. So that's what Parkinson disease is the second most common age-related nerve degenerating disease after Alzheimer. ಈ ಒಂದು ಡಿಸೀಸ್ ಏನಿದೆ ಇದು ಸಾಮಾನ್ಯವಾಗಿ ನಾನು ಹೇಳಿದ ಹಾಗೆ ವಯಸ್ಸು ಜಾಸ್ತಿ ಆಗ್ತಾ ಹೋದಾಗೆ ದ ಇನ್ಸಿಡೆನ್ಸ್ ಆಫ್ PD is 1% of the population over the age of 60. This increases to 5% of the population over age 85. 85 ವರ್ಷ ವಯಸ್ಸಾಗ್ತಾ ಹೋದಾಗೆ ಈ ಕಾಯಿಲೆಗೆ ಒಳಗಾಗುವ ಸಾಧ್ಯತೆ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು. This makes aging is the biggest risk factor for developing Parkinson disease. ಅಂದರೆ ವಯಸ್ಸು ಜಾಸ್ತಿ ಆಗ್ತಾ ಹೋದಾಗಿ ಈ ಕಾಯಿಲೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚಿದೆ ಅಂತಕ್ಕಂಥದ್ದು. ಈ ಕಾಯಿಲೆಯು ಎಕ್ಸಾಕ್ಟಾಗಿ ಏನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ಕಾರಣ ಏನು, ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಈ ಒಂದು ಕಾಯಿಲೆಗೆ ಕಾರಣ ಆಗ್ತಕ್ಕಂಥ ವಿಚಾರಗಳ ಬಗೆಗೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ. ಅದ್ರ ಫಲವಾಗಿ ಮೆನಿ ಸೈಂಟಿಸ್ಟ್ ಹ್ಯಾವ್ ಫೆಲ್ಟ್ ದಟ್ ದಿಸ್ ಡಿಸೀಸ್ ಈಸ್ ಎ ರಿಸಲ್ಟ್ ಆಫ್ ಕಾಂಬಿನೇಷನ್ ಆಫ್ ಜೆನೆಟಿಕ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಜೆನೆಟಿಕ್ ಮೆಟೀರಿಯಲ್ಸ್ ಏನಿದೆ ದೇಹದಲ್ಲಿರ್ತಕ್ಕಂಥ ಗುಣಾಣುಗಳ ಒಂದು ತೊಂದರೆಗಳಿಂದ ಮತ್ತು ಅದರ ಜೊತೆಗೆ ಹೊರಗಿನ ವಿಚಾರಗಳು ಕಂಬೈನ್ ಆಗಿ ಈ ಕಾಯಿಲೆ ಉಂಟಾಗುವ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಹಲವು ವಿಜ್ಞಾನಿಗಳ ಒಂದು ವಾದ. ಇದು ಪಾರ್ಕಿನ್ಸನ್ ಡಿಸೀಸ್ ಏನಿದೆ ಇದು ದೇಹ ಮತ್ತು ಮೆದುಳಿನ ಹಲವು ಭಾಗಗಳನ್ನು ಇದು ಡ್ಯಾಮೇಜ್ ಮಾಡುತ್ತೆ. ಪಾರ್ಕಿನ್ಸನ್ ಡಿಸೀಸ್ ಇದಕ್ಕೆ ಕಾರಣ ಆಗ್ತಕ್ಕಂಥ ಅಥವಾ ಇದಕ್ಕೆ ರೆಸ್ಪಾನ್ಸಿಬಲ್ ಆಗ್ತಕ್ಕಂಥ ಒಂದು ವಿಚಾರಗಳನ್ನು ನಾವು ನೋಡೋದಾದರೆ, ಇದು ನಮಗೆ ದೇಹದಲ್ಲಿ ಯಾವ ರೀತಿ ವಯಸ್ಸಾಗುತ್ತೋ ಅದೇ ರೀತಿ ಮೆದುಳಿಗೂ ಕೂಡ ವಯಸ್ಸಾಗುತ್ತೆ. ಮೆದುಳಿಗೆ ವಯಸ್ಸಾದಾಗ ಮೆದುಳಿನಲ್ಲಿರ್ತಕ್ಕಂತಹ ನರಕೋಶಗಳು ಡಿಜೆನ್ರೇಟ್ ಆಗೋದ್ರಿಂದ, ಅಂದರೆ ಅದು ಶ್ರಿಂಕ್ ಆಗೋದ್ರಿಂದ ಅಥವಾ ಅದು ಕೆಲವು ನರಕೋಶಗಳು ಸಾಯೋದ್ರಿಂದಾಗಿ ಈ ಕಾಯಿಲೆ ಕಂಡುಬರುವ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಎಸ್ಪೆಷಲಿ ಮೆದುಳಿನ ಒಂದು ಭಾಗವಾದಂಥ ಸಬ್ಸ್ಟ್ಯಾನ್ಷಿಯಾ ನಿಗ್ರಾ ಪಾಸ್ ಕಂಪ್ಯಾಕ್ಟ್ ಅಂತಕ್ಕಂಥದ್ದು, ಈ ಭಾಗ ಏನಿದೆ ದಿಸ್ ಪೋರ್ಷನ್ ಇನ್ ದ ಬ್ರೈನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೋಟಾ ಮೂಮೆಂಟ್ಸ್. ನಮ್ಮ ದೇಹದ ಚಲನವಲನಗಳಿಗೆ ಮೆದುಳಿನ ಈ ಭಾಗ ಏನಿದೆ ಸಬ್ಸ್ಟ್ಯಾನ್ಷಿಯಾ ನಿಗ್ರಾ ಪಾಸ್ ಕಂಪ್ಯಾಕ್ಟ್ ಅನ್ನೋ ಭಾಗ ಏನಿದೆ ಇದು ಜವಾಬ್ದಾರಿ, ಇದು ನಿಭಾಯಿಸ್ತಾ ಇರ್ತಕ್ಕಂಥದ್ದು. ಬಟ್ ಇದು ನಮ್ಮ ದೇಹದ ಮೂಮೆಂಟ್ಸ್ ಇದೆಯಲ್ವ, ಲೈಕ್ ನಡೆಯೋದಿರ್ಬೋದು, ನಿಂತ್ಕೊಳ್ತಕ್ಕಂಥದ್ದು ಇರ್ಬೋದು, ಇನ್ಕ್ಲೂಡಿಂಗ್ ನಡುಕ ಇರ್ಬೋದು, ಅಥವಾ ಲಾಸ್ ಆಫ್ ಸ್ಪಾಂಟೇನಿಯಸ್ ಮೂಮೆಂಟ್ಸು, ಈಗ ಇಮಿಡಿಯೇಟಾಗಿ ನಾವು ರಿಫ್ಲೆಕ್ಸಸ್ ಏನಿದೆ ಅಂಥ ಮೂಮೆಂಟ್ಸ್ ಇರ್ಬೋದು, ಇದೆಲ್ಲದಕ್ಕೂ ರಿಜಿಡಿಟಿ ಇರ್ಬೋದು. ಇಂಥ ಎಲ್ಲ ಮೂಮೆಂಟ್ಸ್ಗೂ ಕೂಡ ಸ್ಪಾಂಟೇನಿಯಸ್ ಮೂಮೆಂಟ್ಸ್ ಅಂದರೆ ಇಟ್ಸ್ ನಾಟ್ ಅಬೌಟ್ ದ ರಿಫ್ಲೆಕ್ಸ್, ಬಟ್ ಇಮಿಡಿಯೇಟಾಗಿ ನಾವು ನಮ್ಮ ಮಸಲ್ ಮೂಮೆಂಟ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ಏನೋ ಹಾವು ಬಂತು ಅಂದರೆ ತಕ್ಷಣ ಓಡಬೇಕಲ್ವ. ಸೊ ಅಂತಹ ಈ ಸ್ಪಾಂಟೇನಿಯಸ್ ಮೂಮೆಂಟ್ಸ್ ಏನಿದೆ ಅಂತಹ ಚಲನವಲನಗಳಿಗೆ ಈ ಮೆದುಳಿನ ಈ ಭಾಗ ಕಾರಣ ಆಗುತ್ತೆ. ಈ ಭಾಗದಲ್ಲಿ ವೆರಿ ಇಂಪಾರ್ಟೆಂಟ್ ಏನೋ ಡೋಪಮೈನ್ ನ್ಯೂರೋ ಟ್ರಾನ್ಸ್ಮಿಟರ್ ಏನಿದೆ, ಈ ಕೆಮಿಕಲ್ ಮೆಸೆಂಜರ್ ನ್ಯೂರೋ ಟ್ರಾನ್ಸ್ಮಿಟರ್ ಏನಿದೆ ಇದು
ಸಾಮಾನ್ಯವಾಗಿ ಅಲ್ಲಿ ಒಂದು ಈ ಜಾಗದಲ್ಲಿ ತನ್ನ ಒಂದು ವಾಟ್ ಯು ಕಾಲ್ ತನ್ನ ಒಂದು ಆ, ಈ ಡೋಪಮೈನ್ ರಿಲೀಸ್ ಏನಿದೆ ಅದೇನು ಮಾಡುತ್ತೆ ಅಂತಂದರೆ ನಮ್ಮ ದೇಹದ ಚಲನವಲನಗಳು ಸುಲಭವಾಗಿ ನಡೆಯೋ ರೀತಿಯಲ್ಲಿ ಮೆಸೇಜಸ್ನ ರವಾನೆ ಮಾಡುತ್ತೆ. ಈ ಕಾಯಿಲೆಗೆ ಕಾರಣ ಆಗ್ತಕ್ಕಂತಹ ಅಂಶಗಳನ್ನು ತಿಳಿದುಕೊಳ್ಳುವಲ್ಲಿ ಸಂಶೋಧನೆಗಳಲ್ಲಿ ದೃಢಪಟ್ಟಿರೋ ರೀತಿಯಲ್ಲಿ ಮೆದುಳಿನ ಏನು ಸಬ್ಸ್ಟ್ಯಾನ್ಷಿಯಾ ನಿಗ್ರಾ ಪಾಸ್ ಕಂಪ್ಯಾಕ್ಟ ಏನಿದೆ ಈ ಭಾಗದಲ್ಲಿ ಈ ಡೋಪಮೈನ್ ಕ್ಯಾರಿ ಮಾಡ್ತಕ್ಕಂಥ ನರ್ವ್ ಇಂಪಲ್ಸ್ ಏನಿದೆ, ಮೆಸೇಜಸ್ ಏನಿದೆ, ಅದು ನಿಧಾನ ಆಗುತ್ತೆ. ಯಾಕೆ ನಿಧಾನ ಆಗುತ್ತೆ ಅಂತಂದರೆ ಈ ಭಾಗದಲ್ಲಿ ಇರ್ತಕ್ಕಂಥ ನರತಂತುಗಳು ಅಥವಾ ನರಕೋಶಗಳು ಸಾಯೋದ್ರಿಂದ ಅಥವಾ ಕೆಲವು ನರತಂತುಗಳು ಸತ್ತಿರೋದ್ರಿಂದ ಅಲ್ಲಿಯ ಒಂದು ಮೆಸೇಜಸ್ ಏನಾಗುತ್ತೆ, ಎಷ್ಟು ಫಾಸ್ಟಾಗಿ ಎಷ್ಟು ಸಹಜವಾಗಿ ಮೂವ್ ಆಗಬೇಕಾಗಿರುತ್ತೋ ಅಷ್ಟು ಮೂವ್ ಆಗೋದಿಲ್ಲ. ಅಲ್ಲಿಯ ನರತಂತುಗಳು ಸಾವಿಗೀಡಾಗಿರೋದ್ರಿಂದ ಅಲ್ಲಿ ಸಮಸ್ಯೆ ಆಗುತ್ತೆ. ಆ ಸಮಸ್ಯೆನೇ ಇದು ಪಾರ್ಕಿನ್ಸನ್ ಡಿಸೀಸ್ ಅನ್ನೋದ್ರ ಬಗ್ಗೆ ಹಲವಾರು ಅಧ್ಯಯನಗಳು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಸೊ ವೆರಿ ಇಂಪಾರ್ಟೆಂಟ್, ಮೆದುಳಿನ ಈ ಭಾಗ ಮತ್ತು ಡೋಪಮೈನ್ ನ್ಯೂರೋ ಟ್ರಾನ್ಸ್ಮಿಟರ್ ಏನಿದೆ ಇವು ಕಾರಣ ಆಗ್ತವೆ ಅನ್ನೋದನ್ನು ಹಲವಾರು ಅಧ್ಯಯನಗಳಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. So but apart from that also there would be many other reasons, but still we are unknown what exactly would be the reason. But this is the one thing we studies have asserted that this would be the possible reason where that the function of dopamine disturbs, and also that this region of the brain which would leads to some other what you call malfunctioning of the brain nerve tissues that would lead to Parkinson disease. ಮೆದುಳಿನ ಈ ಭಾಗದಲ್ಲಿರ್ತಕ್ಕಂಥ ನರತಂತುಗಳ ಕಾರ್ಯಕ್ಷಮತೆಯಲ್ಲಿ ತೊಂದರೆ ಆಗೋದ್ರಿಂದ ಅಥವಾ ನರತಂತುಗಳು ಕ್ಷೀಣಿಸೋದ್ರಿಂದ ಪಾರ್ಕಿನ್ಸನ್ ಡಿಸೀಸು ಕಂಡುಬರುತ್ತೆ ಅಂತಕ್ಕಂಥದ್ದು. ಈ ಡಿಸೀಸ್ನ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋದಾದರೆ ನೀವು ಈ ಇಮೇಜಲ್ಲಿ ನೋಡ್ಬೋದು. ಇಲ್ಲಿ ಪಾರ್ಕಿನ್ಸನ್ ಡಿಸೀಸ್ ದೇರ್ ಈಸ್ ಎ ಲಿಸ್ಟ್ ಆಫ್ ಸಿಂಪ್ಟಮ್ಸ್ ಆಫ್ ದಿಸ್ ಡಿಸೀಸ್. ಸಾಕಷ್ಟು ಲಕ್ಷಣಗಳನ್ನ ನಾವಿಲ್ಲಿ ಕಾಣ್ಬೋದಾಗಿದೆ. ಮೇಯ್ನ್ಲಿ ದಿಸ್ ಪಾರ್ಕಿನ್ಸನ್ ಡಿಸೀಸ್ already, as I mentioned earlier itself, it affects body, several parts of the body as well as brain. That's why we can see the symptoms in terms of motor and non-motor symptoms. Motor and ನಮ್ಮ ದೇಹದ ಚಲನವಲನಗಳಲ್ಲಿ ಕೆಲವು ಲಕ್ಷಣಗಳು ಅಥವಾ ದೇಹದ ಹಲವು ಭಾಗಗಳಲ್ಲಿ ಕೂಡ ಇದರ ಲಕ್ಷಣಗಳನ್ನು ನಾವು ಕಾಣ್ಬೋದಾಗಿದೆ. ಫಾರ್ ಎಕ್ಸಾಂಪಲ್ ಲುಕ್ ಅಟ್ ಸಮ್ ಆಫ್ ದ ಸಿಂಪ್ಟಮ್ಸ್: ಟ್ರೆಮರ್ ಆಫ್ ಹೆಡ್, ಹ್ಯಾಂಡ್ಸ್, ಆರ್ಮ್ಸ್, ಲೆಗ್ಸ್ ಆರ್ ಫೇಸ್. ಈಗ ಕೈ ಶೇಕ್ ಆಗ್ತಾ ಇರುತ್ತೆ, ತಲೆ ಶೇಕ್ ಆಗ್ತಾ ಇರುತ್ತೆ, ತೋಳುಗಳು ಶೇಕ್ ಆಗ್ತಾ ಇರುತ್ತೆ, ಒಂದು ಸ್ಥಿಮಿತತೆ ಇರೋದಿಲ್ಲ. ಅಂಥ ಲಕ್ಷಣವನ್ನು ನಾವು ಕಾಣ್ಬೋದು. ಕೈಗಳು, ಕಾಲು ತುಂಬ ಶೇಕ್ ಆಗ್ತಾ ಇರುತ್ತೆ. ರಿಜಿಡಿಟಿ ಆಫ್ ದ ಲಿಮ್ಸ್ ಆ್ಯಂಡ್ ಟ್ರಂಕ್. ಈಗ ಸುಲಭವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಎದ್ದೇಳೋಕ್ಕಾಗಲ್ಲ. ಅದೇ ರೀತಿ ಲಿಮ್ಸ್ ಏನಿದೆ ಅದನ್ನು ಫೋಲ್ಡ್ ಮಾಡೋಕ್ಕಾಗಲ್ಲ, ಮೂಮೆಂಟ್ಸ್ ಇರಲ್ಲ, ಫ್ಲೆಕ್ಸಿಬಲ್ ಮೂಮೆಂಟ್ಸ್ ಇರಲ್ಲ ಅಲ್ಲಿ. ಆ್ಯಂಡ್ ಆಲ್ಸೋ ದೇಹದ ಭಾಗಗಳನ್ನು ಸುಲಭವಾಗಿ ಮೂವ್ ಮಾಡೋಕ್ಕಾಗಲ್ಲ. ಸ್ಲೋನೆಸ್ ಆಫ್ ಮೂಮೆಂಟ್ ಅಂತ ಕರೀತಾರೆ. ಅಂದರೆ ದೇಹದ ಭಾಗಗಳ ಚಲನೆ ಏನಿದೆ, ಗತಿಕ್ರಿಯೆ ಏನಿದೆ, ಅದು ನಿಧಾನ ಆಗಿರುತ್ತೆ. ಎಸ್ಪೆಷಲಿ ಸ್ಪಾಂಟೇನಿಯಸ್ ಮೂಮೆಂಟ್ಸ್ ಏನಿದೆ ಅದು ಗ್ರ್ಯಾಜುವಲಾಗಿ ಕಡಿಮೆ ಆಗಿಬಿಡುತ್ತೆ. ದಿಢೀರನೇ ಪ್ರತಿಕ್ರಿಯಿಸ್ತಕ್ಕಂತಹ ಚಲನೆಗಳೇನಿದೆ ಅಂಥವು ಇಮಿಡಿಯೇಟಾಗಿ ಗ್ರ್ಯಾಜುವಲಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಇಂಪೇರ್ಡ್ ಬ್ಯಾಲೆನ್ಸ್, ಸಮತೋಲನ ಏನಿದೆ, ದೇಹದ ಸಮತೋಲನ ಏನಿದೆ, ಫಾರ್ ಎಕ್ಸಾಂಪಲ್ ನಿಂತ್ಕೊಳ್ಳೋದಿರ್ಬೋದು, ಕೂತ್ಕೊಳ್ಳೋದಿರ್ಬೋದು, ಅಥವಾ ಕಾಲು ಕೈಗಳನ್ನು ಬಳಸ್ಕೊಂಡು ಒಂದು ಸಮತೋಲನ ಏನಿದೆ, ದೇಹದ ಸಮತೋಲನ ಸ್ಥಿತಿ ಏನಾಗುತ್ತೆ ಹದಗೆಡುತ್ತೆ. ಇಲ್ಲಿ ಲ್ಯಾಕ್ ಆಫ್ ಕೋಆರ್ಡಿನೇಷನ್, ಈ ಒಂದು ಅಂಗಾಂಗಗಳನ್ನು ನಾವು ಒಂದಕ್ಕೊಂದಕ್ಕೆ ಸಂಬಂಧಿಸಿ ಮಾಡ್ತಕ್ಕಂಥ ಕೆಲಸಗಳೇನಿದೆ ಆ ಒಂದು ಸಂಯೋಜನೆ ಏನಾಗುತ್ತೆ, ಕಡಿಮೆ ಆಗುತ್ತೆ ಇಲ್ಲಿ. ಅದೇ ರೀತಿಯಲ್ಲಿ ಅದರ್ ಸಿಂಪ್ಟಮ್ಸ್, ಇವರಿಗೆ ಸ್ಮೆಲ್ ಇದು ಕಡಿಮೆ ಆಗುತ್ತೆ, ಸುಲಭವಾಗಿ ವಾಸನೆ ಗೊತ್ತಾಗೋದಿಲ್ಲ. ಅದೇ ರೀತಿ ವೆರಿ ಆಫನ್ ದೀಸ್ ಪೀಪಲ್ ಎಕ್ಸ್ಪೀರಿಯನ್ಸ್ ಡಿಪ್ರೆಷನ್ ಆ್ಯಂಡ್ ಆ್ಯಂಗ್ಸೈಟಿ. ಖಿನ್ನತೆ ಮತ್ತು ಉದ್ವಿಗ್ನತೆ ಆಗಾಗ ಇವರನ್ನ ಕಾಡುತ್ತೆ.
ಅದೇ ರೀತಿಯಲ್ಲಿ ಸ್ಲೀಪ್ ಡಿಸ್ಟರ್ಬೆನ್ಸಸ್, ನಿದ್ರೆ, ನನಗೆ ಮೊದಲೇ ಹೇಳಿದವು ಮೂಮೆಂಟ್ಸ್ಗೆ ಸಂಬಂಧಪಟ್ಟಂತೆ, ಇವು ನಾನ್ ಮೂಮೆಂಟ್ಸ್ ಸಿಮ್ಟಮ್ಸ್ ಅಂತಲೇ ಹೇಳ್ಬೋದು. ನಿದ್ರೆ ಸರಿಯಾಗಿ ಬರೋದಿಲ್ಲ, ಇವರಿಗೆ ನಿದ್ರಾ ತೊಂದರೆಗಳು ಕೂಡ ಕಂಡುಬರುತ್ತೆ. ಅದೇ ರೀತಿ ಇಂಪೇರ್ಡ್ ಆಫ್ ಮೆಮೊರಿ ಆ್ಯಂಡ್ ಥಿಂಕಿಂಗ್, ಆಲೋಚನೆಗಳು ಮತ್ತು ಸ್ಮೃತಿಯಲ್ಲಿನ ತೊಂದರೆಗಳನ್ನು ಅನುಭವಿಸ್ತಾರೆ ಇವರು. ಅದಷ್ಟೇ ಅಲ್ಲ, ಯುರಿನೇಷನ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಇವರು, ಮೂತ್ರ ವಿಸರ್ಜನೆಯಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇವರಿಗೆ ಕಾನ್ಸ್ಟಿಪೇಷನ್ ಅಂದರೆ ಜೀರ್ಣ ಸರಿಯಾಗಿ ಆಗದಲ್ಲೇ ಇರ್ತಕ್ಕಂಥದ್ದು, ಆಗಾಗ ಸುಸ್ತಾಗ್ತಕ್ಕಂಥದ್ದು, ಆಗಾಗ ತಲೆ ಸುತ್ತು ಬರ್ತಕ್ಕಂಥದ್ದು, ಆಯಾಸ ಆಗ್ತಕ್ಕಂಥದ್ದು, ವಿಷನ್ ಚೇಂಜಸ್, ದೃಷ್ಟಿ ದೋಷ ಕಂಡು ಬರ್ತಕ್ಕಂಥದ್ದು, ಸರಿಯಾದ ದೃಷ್ಟಿ ಸರಿಯಾಗಿಲ್ದಲೇ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಹೈಪೋಟೆನ್ಷನ್, ಸಮ್ಟೈಮ್ಸ್ ತುಂಬ ಲೈಕ್ ನಿತ್ರಾಣ ಆಗ್ತಕ್ಕಂಥದ್ದು, ಅಂದರೆ ಯಾವುದೇ ರೀತಿ ಒಂದು ಲೈಕ್ ಹೈಪೋಟೆನ್ಷನ್ ಅಂತ ಕರಿತೀವಿ. ಹೈಪರ್ ಟೆನ್ಷನ್ ಅಂತಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ಬಟ್ ಇಲ್ಲಿ ಕಡಿಮೆ ಆಗಿ ತುಂಬ ಸುಸ್ತಾಗುತ್ತೆ, ತಲೆ ಸುತ್ತು ಬರ್ತಕ್ಕಂಥದ್ದು ಆ ರೀತಿ. ಅದೇ ರೀತಿಯಲ್ಲಿ ಬಾಯಲ್ಲಿ ಜೊಲ್ಲು ಜಾಸ್ತಿ ಉತ್ಪಾದನೆ ಆಗ್ತಕ್ಕಂಥದ್ದು, ಮತ್ತು ಸ್ವೆಟ್ ಆಗ್ತಕ್ಕಂಥದ್ದು, ಬಾಡಿ ಆಗ ಹೆಚ್ಚು ಸ್ವೆಟ್ ಆಗುತ್ತೆ, ಬೆವರೋದು. ಇಂತಹ ಸಾಕಷ್ಟು ಲಕ್ಷಣಗಳು ಈ ಒಂದು ಕಾಯಿಲೆಗೆ ಒಳಗಾಗಿರುವ ವ್ಯಕ್ತಿಯಲ್ಲಿ ಕಾಣ್ಬೋದಾಗಿದೆ. ವಯಸ್ಸಾದ ವ್ಯಕ್ತಿಗಳಲ್ಲಿ ಈ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚು. ಈ ಕಾಯಿಲೆ ಬಂದಿರುವ ವ್ಯಕ್ತಿಯಲ್ಲಿ ಇಂಥ ಲಕ್ಷಣಗಳನ್ನು ಸಹಜವಾಗಿ ಕಾಣ್ಬೋದಾಗಿದೆ. ಈ ಒಂದು ಕಾಯಿಲೆಗೂ ಕೂಡ ಅಲ್ಝೈಮರ್ ಡಿಸೀಸ್ಗೆ ಹೇಗೆ ಹೇಳಿದ್ನೋ ಅದೇ ರೀತಿ ಈ ಕಾಯಿಲೆಗೂ ಕೂಡ ರೈಟ್ ನೌ ವಿ ಡೋಂಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ಕ್ಯೂರ್. ಇದನ್ನು ಈ ಒಂದು ಔಷಧಿಯಿಂದ ಗುಣಪಡಿಸ್ಬೋದು ಅಂತ ಹೇಳಲಿಕ್ಕೆ ಯಾವುದೇ ಒಂದು ಔಷಧಿ ಸಿಕ್ಕಿಲ್ಲ. ಬಟ್ ಏನಂತಂದರೆ ಇಲ್ಲೂ ಕೂಡ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ಸು, ಈ ಕಾಯಿಲೆ ಹೊಂದಿರತಕ್ಕಂಥ ವ್ಯಕ್ತಿಯಲ್ಲಿ ಕಂಡು ಬರ್ತಕ್ಕಂಥ ಸಿಂಪ್ಟಮ್ಸ್ ಏನಿದೆ ಅವುಗಳ ಆಧಾರಿತವಾಗಿ ಟ್ರೀಟ್ಮೆಂಟ್ನ ಕೊಡಲಾಗುತ್ತೆ. ಸೊ ಏನಂತಂದರೆ ಈ ಟ್ರೀಟ್ಮೆಂಟ್ ಏನು ಮಾಡುತ್ತೆ ಅಂತಂದರೆ ಈ ಸಿಂಪ್ಟಮ್ಸ್ನ ಮ್ಯಾನೇಜ್ ಮಾಡುತ್ತೆ ಅಷ್ಟೇ, ಆ್ಯಂಡ್ ಆಲ್ಸೋ ಡಿಸೀಸ್ ಪ್ರೋಗ್ರೆಷನ್ನ ಒಂದಿಷ್ಟು ಅವಾಯ್ಡ್ ಮಾಡುತ್ತೆ ಇದು. ಹಾಗಾಗಿ ಏನು ಈ ಒಂದು ಟ್ರೀಟ್ಮೆಂಟ್ಸ್ ಏನಿದೆ, ಈ ಟ್ರೀಟ್ಮೆಂಟ್ಸ್ನ ಫಲವಾಗಿ ಈ ಕಾಯಿಲೆಯ ಒಂದು ಪ್ರೋಗ್ರೆಷನ್ ಏನಿದೆ ಅದನ್ನು ನಿಧಾನ ಮಾಡಿ ಒಂದಿಷ್ಟು ದಿನ ಅವರು ಗುಣಮಟ್ಟದ ಜೀವನವನ್ನು ನಡೆಸಲಿಕ್ಕೆ ಅನುವಾಗೋ ರೀತಿಯಲ್ಲಿ ಎಲ್ಪ್ ಮಾಡ್ಬೋದು ಟ್ರೀಟ್ಮೆಂಟ್ಸು. ಬಟ್ ಪರ್ಟಿಕ್ಯುಲರಾಗಿ ಇಂಥದ್ದೇ ಒಂದು ಟ್ರೀಟ್ಮೆಂಟಿಂದ ಇದನ್ನು ವಾಸಿ ಮಾಡ್ಬೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರ ಒಂದು ದೇಹದ ಅಂಗಾಂಗಗಳು ಕೂಡ ಈ ಪಾರ್ಕಿನ್ಸನ್ ಡಿಸೀಸಲ್ಲಿ ನೀವು ಅವರನ್ನು ನೋಡಿದ್ರೆ ಗೊತ್ತಾಗುತ್ತೆ. ಈ ಕಾಯಿಲೆ ಹೊಂದಿರತಕ್ಕಂಥ ವ್ಯಕ್ತಿಯನ್ನು ನೀವು ಹೊರಗಿನಿಂದ ನೋಡಿದ್ರೆ ಯು ಕ್ಯಾನ್ ಫೈಂಡ್ ಔಟ್ ದಟ್ ಆತನ ಬಾಡಿ ಮೂಮೆಂಟ್ಸು, ಕೈ ಕಾಲುಗಳು ಮತ್ತು ಲಿಮ್ಸು, ತಲೆ, ಶೋಲ್ಡ್ರು ಇವುಗಳಲ್ಲಿ ಇವುಗಳ ಒಂದು ಮೂಮೆಂಟ್ಸ್ ಏನಿದೆ ಅದು ಅಸ್ತವ್ಯಸ್ತ ಆಗಿರುತ್ತೆ. ಹಾಗಾಗಿ ನಮಗೆ ಗೊತ್ತಾಗುತ್ತೆ ಈ ಪಾರ್ಕಿನ್ಸನ್ ಡಿಸೀಸ್ ಕಾಯಿಲೆ ಇರ್ತಕ್ಕಂಥ ವ್ಯಕ್ತಿ. So these are the two important cognitive impairments, Alzheimer disease and Parkinson disease. Alzheimer is especially which is mainly related to the memory and thinking, whereas Parkinson disease is related to the body as well as brain, cognitive impairment. Okay, these are the two common diseases where elderly people may experience or suffer. Another important disease which is commonly found in elderly people, that is arthritis. ಇದ್ರ ಬಗೆಗೆ ನೀವು ಮಧ್ಯ ವಯಸ್ಕಾವಧಿಯಲ್ಲಿ ಕೂಡ ಇದ್ರ ಬಗೆಗೆ ಸಾಕಷ್ಟು ಕಲ್ತಿದ್ದೀರ. ಆರ್ಥರೈಟಿಸ್ ಅಂತಕ್ಕಂಥದ್ದು ಆರ್ಥರೈಟಿಸ್ ಅನ್ನೋದು ಎಗೈನ್ ಇದು ಒಂದು ಕಾಯಿಲೆ ಅಂತಲ್ಲ, ಇದು ಡೆಮೆನ್ಷಿಯಾ ಇದ್ದ ರೀತಿಯಲ್ಲಿ ಆರ್ಥರೈಟಿಸ್ ಅಂತಂದರೆ ಇದು ಒಂದು ಕಾಯಿಲೆ ಅಂತಲ್ಲ. ದೇರ್ ಆರ್ ಮೋರ್ ದೆನ್ 100 ಆರ್ಥರೈಟಿಸ್ ಆರ್ ದೇರ್. 100ಕ್ಕಿಂತ ಹೆಚ್ಚಿನ ರೀತಿಯ ಕಾಯಿಲೆಗಳಿದ್ದಾವೆ ಇದು ಆರ್ಥರೈಟಿಸಲ್ಲಿ. ಸೊ ಅವುಗಳೆಲ್ಲದನ್ನು ನಾವು ಆರ್ಥರೈಟಿಸ್ ಅಂತ ಕರಿತೀವಿ. 100ಕ್ಕಿಂತ ಅಂದರೆ ಇದೊಂದು ಇನ್ಫ್ಲಮೇಟ್ರಿ ಡಿಸೀಸ್ ಇದು. ಲೈಕ್ ವಯಸ್ಸಾಗ್ತಾ ಹೋದಾಗೆ ವ್ಯಕ್ತಿಯ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಕುಂಠಿತ ಆಗೋದ್ರಿಂದ ಕಂಡುಬರ್ತಕ್ಕಂಥ ಕಾಯಿಲೆ ಇದು ಆರ್ಥರೈಟಿಸ್ ಅಂತಕ್ಕಂಥದ್ದು. ಇದು ಸಾಮಾನ್ಯವಾಗಿ ವಯಸ್ಸಾಗುವ ಜನರಲ್ಲಿ ಹೆಚ್ಚಿಗೆ ಕಂಡುಬರ್ತಕ್ಕಂತಹ ಕಾಯಿಲೆ ಇದು. ಅಗೈನ್ ಇಟ್ ಈಸ್ ಎ ಏಜಿಂಗ್ ಡಿಸೀಸ್ ಇದು. ಒನ್ ರಿಸರ್ಚ್ ಶೋಸ್ ದಟ್ ಬೈ 2050 65 ವರ್ಷದ ನಂತರದ ಜನರಲ್ಲಿ ಅರೌಂಡ್ 22% ಈ ಕಾಯಿಲೆ ಜಾಸ್ತಿ ಆಗ್ಬೋದು ಅಂತ ಅಧ್ಯಯನಗಳು ತಿಳಿಸ್ಕೊಡ್ತಾ ಇದೆ. ಸೊ ಇದು ಲೈಕ್
ಈ ವಯಸ್ಸಿನವರು ಎದುರಿಸ್ತಕ್ಕಂತಹ ಇತರೆ ಕಾಯಿಲೆಗಳ ರೀತಿಯಲ್ಲಿ ಇದು ಕೂಡ ಒಂದು ಕಾಯಿಲೆ. ಬಟ್ ಈ ಕಾಯಿಲೆ ನಾನೀಗಾಗಲೇ ಹೇಳಿದಂತೆ ತುಂಬ ರೀತಿಯ ಅರ್ಥರೈಟಿಸ್ ಸಮೂಹಗಳಿದೆ. ಬಟ್ ವೆರಿ ಕಾಮನ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಅರ್ಥರೈಟಿಸ್, ವೆರಿ ಇಂಪಾರ್ಟೆಂಟ್. ಈ ವಯಸ್ಸಿನವರಲ್ಲಿ ಅಥವಾ ಜನರಲ್ಲಿ ಸಾಮಾನ್ಯವಾಗಿ ಕಂಡುಬರಬಹುದಾದಂಥ 2 ಅರ್ಥರೈಟಿಸ್ ಪ್ರಾಬ್ಲಮ್ಸ್ ಯಾವುದು ಅಂತಂದರೆ, ಒಂದು ರೆಮಟಾಯ್ಡ್ ಅರ್ಥರೈಟಿಸ್ ಅಂತ ಕರಿತೀವಿ, ಇನ್ನೊಂದು ಆರ್ಥರೈಟಿಸ್ ಅಂತ ಕರಿತೀವಿ, ಆರ್ಥರೈಟಿಸ್ ಅಂತ ಹೇಳ್ಬಿಟ್ಟು. ರೆಮಟಾಯ್ಡ್ ಅರ್ಥರೈಟಿಸ್, ಆರ್ಥರೈಟಿಸ್ ಅಂತ ಹೇಳ್ಬಿಟ್ಟು. ಸೊ ಅರ್ಥರೈಟಿಸ್ ಅಂತಂತಂದರೆ ಏನು ಅನ್ನೋದನ್ನು ನಾನು ಹೇಳೋದಾದರೆ, ಇಟ್ಸ್ ಕಾಮನ್ಲಿ chronic pain and can lead to depression and sleep disturbances as well as increased health care costs. ಅರ್ಥರೈಟಿಸ್ ಏನಾಗುತ್ತೆ ಅಂತಂದರೆ, ಅರ್ಥರೈಟಿಸ್ ಅನ್ನೋದು ಸಾಮಾನ್ಯವಾಗಿ ಅದು ವಯಸ್ಸಾಗುವ ಜನರಲ್ಲಿ ಕಂಡುಬರ್ತಕ್ಕಂಥ ಕಾಯಿಲೆ ಆಗಿರೋದ್ರಿಂದ ಇದು ದೇಹದ ರೋಗ ನಿರೋಧಕ ಶಕ್ತಿ ಕುಂಠಿತಗೊಳ್ಳೋದ್ರ ಫಲವಾಗಿ ಉಂಟಾಗ್ತಕ್ಕಂಥ ಕಾಯಿಲೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ರೆಮಟಾಯ್ಡ್ ಅರ್ಥರೈಟಿಸ್ ಇದೆಯಲ್ಲ, ಆರ್ಥರೈಟಿಸ್ ಹೇಳ್ತೀನಿ, ಅದೇನು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಈ ಜಾಯಿಂಟ್ಸು ವಯಸ್ಸಾಗೋದ್ರ ಫಲವಾಗಿ ಈಗ ಇದನ್ನು ಹೇಗೆ ವೇರ್ ಆ್ಯಂಡ್ ಟೇರ್ ಡಿಸೀಸ್ ಅಂತಲೇ ಹೇಳ್ಬೋದು. ಹೆಚ್ಚು ಬಳಕೆ ಆಗಿ ಈಗ ಒಂದು ಕಾರ್ ಇರ್ಬೋದು ಅಥವಾ ಒಂದು ವೆಹಿಕಲ್ ಇರ್ಬೋದು, ಅಲ್ಲೇನಾಗುತ್ತೆ ಅದನ್ನು ಬಳಸ್ದಂಗೆ ಏನಾಗ್ತಾ ಹೋಗುತ್ತೆ ಅಲ್ಲಿ ಅದು ಕೆಲವು ಪಾರ್ಟ್ಸ್ ಏನಿದ್ದಾವೆ, ಅವು ಮಿಷಿನ್ಸ್ ಏನಿದೆ ಅದು ಹಾಳಾಗೋ ಸಾಧ್ಯತೆಗಳಿರುತ್ತೆ. ಅದೇ ರೀತಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಜಾಯಿಂಟ್ಸ್ ಏನಿದೆ, ಎಸ್ಪೆಷಲಿ ಬೋನ್ಸ್ ಏನಿದೆ, ಈ ಬೋನ್ಸ್ ಒಂದಕ್ಕೊಂದಕ್ಕೆ ಏನು ಅಟ್ಯಾಚ್ ಅಂದರೆ ಒಂದಕ್ಕೊಂದಕ್ಕೆ ಏನು ಕನೆಕ್ಟ್ ಆಗಿದೆಯೋ ಅಲ್ಲಿ ಏನಾಗುತ್ತೆ ಅಂದರೆ ವೈಪರೀತ್ಯ ಆಗೋದ್ರಿಂದ ಅಲ್ಲಿ ನೋವು ಹೆಚ್ಚಿಗೆ ಆಗ್ತಕ್ಕಂಥದ್ದು. ಈ ಮಂಡಿ ನೋವು, ಮೊಣಕೈ ನೋವು, ಲಿಮ್ಸ್ ಪೇಯ್ನ್ ಇರ್ಬೋದು, ಶೋಲ್ಡ್ರ್ ಪೇಯ್ನ್ ಇರ್ಬೋದು, ನೆಕ್ ಪೇಯ್ನ್ ಇರ್ಬೋದು, ಒಟ್ಟಾಗಿ ಜಾಯಿಂಟ್ಸ್ ಪೇಯ್ನು, ಈ ಥರದ ಕಾಯಿಲೆಗಳು ಹೆಚ್ಚಾಗುತ್ತೆ ವಯಸ್ಸಾದವರಲ್ಲಿ. ಇವೆಲ್ಲದನ್ನು ಸೇರಿ ನಾವು ಅರ್ಥರೈಟಿಸ್ ಅಂತ ಹೇಳ್ತೇವೆ. ಇದ್ರ ಫಲವಾಗಿ ಏನಾಗುತ್ತೆ ಅಂತಂದರೆ, ಇವರಲ್ಲಿ ವಿಪರೀತ ನೋವು, ಜಾಸ್ತಿ ಪೇಯ್ನು, ಈಗ ನೀವು ನೋಡಿರ್ಬೋದು, ಕೇಳಿರ್ಬೋದು, ಮಂಡಿ ನೋವು, ಮೊಣಕೈ ನೋವು, ಈ ಜಾಯಿಂಟ್ ಪೇಯ್ನ್ ಅಂತ ಹೇಳ್ತೀವಲ್ವ, ಇದು ಇವರಲ್ಲಿ ಜಾಸ್ತಿ ಆಗುತ್ತೆ. ಇದಿಷ್ಟೇ ಜಾಸ್ತಿ ಆಗಲ್ಲ, ಈ ಕಾಯಿಲೆಗಳ ಫಲವಾಗಿ ಇವರಲ್ಲಿ ಖಿನ್ನತೆ, ನಿದ್ರಾ ಸಮಸ್ಯೆಗಳು ಆ್ಯಂಡ್ ಆಲ್ಸೋ ಕಾಸ್ಟ್, ಅಂದರೆ ಈ ಕಾಯಿಲೆಗಳಿಗೆ ಸರಿಪಡಿಸ್ಕೊಳ್ಳೋದಕ್ಕೆ ಅಥವಾ ಚಿಕಿತ್ಸೆಗಾಗಿ ಹಾಕುವ ಖರ್ಚೇನಿದೆ ಅದು ಕೂಡ ಹೆಚ್ಚಾಗುತ್ತೆ. ಮೊದಲನೇದಾಗಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ರೆಮಟಾಯ್ಡ್ ಅರ್ಥರೈಟಿಸ್. ರೆಮಟಾಯ್ಡ್ ಅರ್ಥರೈಟಿಸ್ ಇಟ್ಸ್ ಎ ಕ್ರೋನಿಕ್ ಆಟೋಇಮ್ಯೂನ್ ಡಿಸೀಸ್. ಆಲ್ರೆಡಿ ಐ ಮೆನ್ಷನ್ಡ್ ದಿಸ್. ಈ ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ವ್ಯವಸ್ಥೆ ಏನಿದೆ, ಈ ರೋಗ ನಿರೋಧಕ ವ್ಯವಸ್ಥೆ ಕುಂಠಿತಗೊಳ್ಳೋದ್ರಿಂದ ಆಗುವಂಥ ಕಾಯಿಲೆ ಇದು. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಏನಿದೆ ಅದು ಇಟ್ ಸ್ಟಾರ್ಟ್ಸ್ ವರ್ಕಿಂಗ್ ಎಗೇನ್ಸ್ಟ್ ಟು ಅವರ್ ಬಾಡಿ. ನಮ್ಮ ದೇಹದ ವಿರುದ್ಧವಾಗಿ ಅದು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಇದರಿಂದಾಗಿ ಏನಾಗುತ್ತೆ ಅಂತಂದರೆ, ನಮ್ಮ ರೋಗ ನಿರೋಧಕ ಶಕ್ತಿ ಕುಂದೋದ್ರಿಂದ ಅಲ್ಲಿ ಏನಾಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಸ್ವೆಲ್ಲಿಂಗ್ ಬರೋದು, ಊದ್ಕೊಳ್ಳೋದು, ನೋವು ಕಾಣಿಸ್ಕೊಳ್ಳೋದು, ಜಾಯಿಂಟ್ ಡಿಸ್ಟ್ರಕ್ಷನ್. ಏನಾಗುತ್ತೆ ಅಂತಂದರೆ ಇಲ್ಲಿ ಜಾಯಿಂಟ್ಸ್ ಏನಿದೆ, ಬೋನ್ ಜಾಯಿಂಟ್ಸ್ ಏನಿದೆ, ಜಾಯಿಂಟ್ಸು ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ. ಅದು ಏನು ಲೈಕ್ ಅದು ಅತ್ತ ಇತ್ತ ವೈಪರೀತ್ಯ ಆಗಿಬಿಡುತ್ತೆ ಅದು. ಸೊ ಇಂಥ ಕಾಯಿಲೆಗಳು ಕಂಡುಬರ್ತಕ್ಕಂತಹ ಒಂದು ಇದು ರೆಮಟಾಯ್ಡ್ ಆರ್ಥರೈಟಿಸ್ ಅಂತಕ್ಕಂಥದ್ದು. ದ ಪ್ರೋಗ್ರೆಸಿವ್ ಡಿಟೋರಿಯೇಷನ್ ಆಫ್ ದ ಜಾಯಿಂಟ್ಸ್ ಕ್ಯಾನ್ ಲೀಡ್ ಟು ಪರ್ಮನೆಂಟ್ ಡ್ಯಾಮೇಜ್ ಆ್ಯಂಡ್ ಡಿಫಾರ್ಮಿಟಿ ಆ್ಯಂಡ್ ಈಸ್ ಎ ಕಾಮನ್ ಕಾಸ್ ಆಫ್ ಡಿಸಬಿಲಿಟಿ. ಇದು ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ ಅಂತಂದರೆ, ಈ ಜಾಯಿಂಟ್ಸ್ ಏನಾಗುತ್ತೆ ಅಂತಂದರೆ ಪರ್ಮನೆಂಟಾಗಿ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸಮ್ಟೈಮ್ಸ್ ಇಟ್ ಲೀಡ್ಸ್ ಟು ಡಿಸಬಿಲಿಟಿ, ಅಂಗವಿಕಲತೆಗೆ, ಊನತೆಗೆ ಕಾರಣ ಆಗಿಬಿಡುತ್ತೆ ಇದು. ಇದಕ್ಕೆ ಯಾಕೆ ಪರ್ಟಿಕ್ಯುಲರಾಗಿ ಏನು ರೀಸನ್ ಅಂತ ಹೇಳಲಿಕ್ಕಾಗೋದಿಲ್ಲ. ಇದನ್ನು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ. ಆಟೋ ಇಮ್ಯೂನ್ ಡಿಸೀಸ್ ಅಂತಂದರೆ ನಾನು ಈಗಾಗಲೇ ಹೇಳಿದಂತೆ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ನಮ್ಮ ದೇಹದ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಹಾಗಾಗಿ ಇದನ್ನು ಇಂಥದ್ದೇ ಕಾರಣದಿಂದ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇದನ್ನು ಕಾಮನ್ ಆಗಿ ಇದು ಸ್ವೆಲ್ಲಿಂಗ್ ಆ್ಯಂಡ್ ದೇಹದ ಭಾಗಗಳೇನಿದೆ, ಕೆಲವು ಭಾಗಗಳಲ್ಲಿ ಕಾಲು, ಕೈ ಊದ್ಕೊಳ್ಳೋದು ತುಂಬ, ಆಮೇಲೆ ಮೂಮೆಂಟ್ಸ್ ಮಾಡೋಕ್ಕಾಗಲ್ಲ, ತುಂಬ ಸ್ಟಿಫ್ನೆಸ್ ಇರುತ್ತೆ, ಈ ಥರದ ಒಂದು ಇದು ಕಾಣುತ್ತೆ. ಎಸ್ಪೆಷಲಿ ಕೈಗಳಲ್ಲಿ, ಕಾಲುಗಳಲ್ಲಿ ಮತ್ತು ರಿಸ್ಟ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಕಂಡುಬರುತ್ತೆ. ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿದೆ ಅದನ್ನು.
ಈ ಅರ್ಥರೈಟಿಸ್, ರೆಮಟಾಯ್ಡ್ ಅರ್ಥರೈಟಿಸ್ ಏನಿದೆ ಇದು ಇನಿಷಿಯಲಲ್ಲಿ ಅದು ಕೈ ಕಾಲು ಮತ್ತು ಲಿಮ್ಸು ಇದರಲ್ಲಿ ಕಂಡುಬರುತ್ತೆ. ನಂತರದಲ್ಲಿ ಅದೇನಾಗುತ್ತೆ ಅಂತಂದರೆ ಇಟ್ ಕಂಟಿನ್ಯೂಸ್ ಲೈಕ್ ಬೇರೆ ದೇಹದ ವಿವಿಧ ಭಾಗಗಳಲ್ಲೂ ಕೂಡ ನೋವು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಹಿಪ್ಸ್ ಇರ್ಬೋದು, ನೀಸ್ ಇರ್ಬೋದು, ಶೋಲ್ಡರ್ಸ್ ಇರ್ಬೋದು, ನೆಕ್ ಇರ್ಬೋದು, ಇದೆಲ್ಲದರ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಯಲ್ಲಿ ಆಗಾಗ ಜ್ವರ ಬರೋದು, ತೂಕ ಕಡಿಮೆ ಆಗ್ತಕ್ಕಂಥದ್ದು, ಆಗಾಗ ತುಂಬ ಆಯಾಸ ಆಗ್ತಕ್ಕಂಥದ್ದು, ಆಮೇಲೆ ಅವರಿಗೆ ಜೀರ್ಣಕ್ರಿಯೆ ಸಂಪೂರ್ಣವಾಗಿ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಲೈಕ್ ಅವರಿಗೆ ಹಸಿವೆ ಆಗಲ್ಲ, ಊಟ ಸೇರಲ್ಲ, ಇಂಥ ಲಕ್ಷಣಗಳು ಅವರಿಗೆ ಹೆಚ್ಚಾಗಿ ಕಂಡುಬರುತ್ತೆ. ಇದನ್ನು ಯಾವ ರೀತಿ ಕಂಡುಹಿಡಿತಾರೆ, ಇದು ಈ ಕಾಯಿಲೆ ಬಂದಿದೆ ಅಥವಾ ಜನರಲ್ಲಿ ಕಾಯಿಲೆ ಆಗ್ತಿದೆ ಅನ್ನೋದು ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಏನಿದೆ, ಅವ್ರ ಕೈ ಮತ್ತು ಕೆಲವು ಜಾಯಿಂಟ್ಸ್ನ ನೋಡಿದಾಗ ಗೊತ್ತಾಗುತ್ತೆ. ಎರಡನೇದಾಗಿ ಬ್ಲಡ್ ಟೆಸ್ಟ್ನ ಮಾಡಿ ಬ್ಲಡ್ನಲ್ಲಿ ಈ ರೆಮಟಾಯ್ಡ್ ಫ್ಯಾಕ್ಟರ್ ಎಷ್ಟಿದೆ ಅನ್ನೋದ್ರ ಮೇಲೂ ಕೂಡ ಏನು ಮಾಡ್ತಾರೆ ಅಂದರೆ ಈ ಕಾಯಿಲೆ ವ್ಯಕ್ತಿಯಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನು ಕೂಡ ನಿರ್ಧಾರ ಮಾಡ್ತಾರೆ. ಸೊ ಈ ಕಾಯಿಲೆ ಆಟೋ ಇಮ್ಯೂನ್ ಡಿಸೀಸ್ ಅಂತಲೇ ಹೇಳ್ತೀವಿ, ರೆಮಟಾಯ್ಡ್ ಅರ್ಥರೈಟಿಸು. ಇನ್ನೊಂದು ಆಸ್ಟಿಯೋ ಅರ್ಥರೈಟಿಸ್ ಅಂತ ಏನು ಹೇಳ್ತೀವಿ, ಈ ಕಾಯಿಲೆ ಇಟ್ ಈಸ್ ಮೇನ್ಲಿ ಜಾಯಿಂಟ್ ಡಿಸೀಸ್. ಇದು ಇಟ್ಸ್ ನಾಟ್ ಲೈಕ್ ರೆಮಟಾಯ್ಡ್ ಡಿಸೀಸ್, ರೆಮಟಾಯ್ಡ್ ಅರ್ಥರೈಟಿಸ್ ದೇಹದ ಬೇರೆ ಭಾಗಗಳಲ್ಲೂ ಕೂಡ ಅದರದ್ದೊಂದು ಸಿಮ್ಟಮ್ಸ್, ಅದರದ್ದೊಂದು ಇಫೆಕ್ಟ್ ಇರುತ್ತೆ. ಬಟ್ ಇದಂಗಲ್ಲ, ಜಾಯಿಂಟ್ಸಲ್ಲೇ ಪರ್ಟಿಕ್ಯುಲರಾಗಿ ಕಂಡು ಬರ್ತಕ್ಕಂಥ ಇದಕ್ಕೆ ಮೇಯ್ನ್ ರೀಸನ್ ಏನಂತಂದರೆ, ನಾನು ಹೇಳಿದ್ನಲ್ಲ ವೇರ್ ಆ್ಯಂಡ್ ಟೇರ್ ಫ್ಯಾಕ್ಟರ್ ಅಂತ. ಹಾಗೆ ಈಗೇನಾಗುತ್ತೆ ಅಂತಂದರೆ ನಮ್ಮ ಏನು ಜಾಯಿಂಟ್ಸ್ ಏನಿದೆ, ಜಾಯಿಂಟ್ಸ್ ಫ್ಲೆಕ್ಸಿಬಲಾಗಿ ಮೂವ್ ಆಗಲಿಕ್ಕೆ ಈ ಬೋನ್ ಎಂಡ್ ಏನಿದೆ, ಈ ಬೋನ್ ಎಂಡಲ್ಲಿ ಒಂದು ಲಿಕ್ವಿಡ್ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಮಿಷಿನರೀಸ್ಗೆ ಆಯಿಲ್ ಹಾಕ್ತೀವಲ್ಲ, ಆ ಥರ ಬೋನ್ಸ್ ಮೂಮೆಂಟ್ಸ್ಗೆ ಅಂದರೆ ಸ್ಮೂತ್ ಮೂಮೆಂಟ್ಸಿಗೆ ಲಿಕ್ವಿಡ್ ಇರುತ್ತೆ. ಆ ಲಿಕ್ವಿಡ್ ಕಡಿಮೆ ಆಗೋದ್ರಿಂದ, ಆ ಲಿಕ್ವಿಡ್ಡು ಡ್ರೈ ಆಗೋದ್ರಿಂದ ಆ ಬೋನ್ಸ್ ಒಂದಕ್ಕೊಂದಕ್ಕೆ ಏನೋ ಸ್ಕ್ರ್ಯಾಚ್ ಆಗಿ ಅಥವಾ ಒಂದಕ್ಕೊಂದಕ್ಕೆ ಉಜ್ಜಿ ಅಲ್ಲಿ ಆ ಮಧ್ಯದಲ್ಲಿರ್ತಕ್ಕಂಥ ಆಯಿಲ್ ಕಡಿಮೆ ಆಗೋದ್ರಿಂದ ಅಲ್ಲೇನಾಗುತ್ತೆ ಅಂತಂದರೆ ಆ ಬೋನ್ಸ್ ಎಂಡ್ ಆಫ್ ದ ಬೋನ್ಸ್ ಏನಿದೆ ಅಲ್ಲಿ ಏನಾಗುತ್ತೆ ಅಂತಂದರೆ ಈ ಕಾಯಿಲೆಯ ಲಕ್ಷಣಗಳು ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಇದು ಕೂಡ ಸಾಮಾನ್ಯವಾಗಿ 60 ನಂತರದ ವಯಸ್ಸಿನಲ್ಲಿರ್ತಕ್ಕಂಥ ಜನರಲ್ಲಿ ಕಂಡುಬರ್ತಕ್ಕಂಥ ಕಾಯಿಲೆನೇ ಇದರಿಂದ ಏನಾಗುತ್ತೆ ಅಂತಂದರೆ ಆ ಜಾಯಿಂಟ್ಸಲ್ಲಿ ಹೆಚ್ಚಿಗೆ ಪೇಯ್ನ್ ನೋವು ಕಂಡು ಬರ್ತಕ್ಕಂಥದ್ದು. ಆಮೇಲೆ ಮೂಮೆಂಟ್ಸ್ ಮಾಡೋಕ್ಕಾಗಲ್ಲ, ಒಂದ್ಸರಿ ಕೂತ್ರೆ ಎದ್ದೇಳೋಕ್ಕಾಗಲ್ಲ, ಅಥವಾ ಮಂಡಿನ ಮಡಚಿದ್ರೆ ಮತ್ತೆ ಅದನ್ನು ಸ್ಟ್ರೈಟ್ ಮಾಡೋಕ್ಕಾಗಲ್ಲ, ಅಥವಾ ಸ್ಟ್ರೈಟ್ ಮಾಡಿದ್ರೆ ಮತ್ತೆ ಅದನ್ನು ಮಡ್ಚೋಕ್ಕಾಗಲ್ಲ, ಈ ಥರ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಅವ್ರು ಮಂಡಿ ಮಡ್ಚೋಕ್ಕೆ ಆಗಲ್ಲ, ಆ ಥರದ ಒಂದು ಅಂಗಊನತೆಗೂ ಕೂಡ ಕಾರಣ ಆಗಿಬಿಡುತ್ತೆ. ಸೊ ಇದು ಬಹುತೇಕ ಎಲ್ಲಿ ದೇಹದ ಯಾವ ಜಾಯಿಂಟ್ಸ್ಗಳಲ್ಲಿ ಕಂಡುಬರುತ್ತೆ ಅಂತಂದರೆ, ಯಾವ ಜಾಯಿಂಟ್ಸು ಹೆಚ್ಚಿನ ಒಂದು ದೇಹದ ಭಾರವನ್ನು ಹೊರ್ತಾ ಇರ್ತವೆ, ಭಾರವನ್ನು ಹೆಚ್ಚಿಗೆ ಹೊರ್ತಾ ಇರ್ತವೆ ಅಂಥ ಜಾಯಿಂಟ್ಸಲ್ಲಿ ಹೆಚ್ಚಿಗೆ. ಫಾರ್ ಎಕ್ಸಾಂಪಲ್ ಮಂಡಿ ಇರ್ಬೋದು, ಅಥವಾ ಪಾದದ ಮೇಲೆ ಇರ್ತಕ್ಕಂಥ ಜಾಯಿಂಟ್ಸ್ ಇರ್ಬೋದು, ಆ ಥರ. ಅಂದರೆ ಯಾವ ಜಾಯಿಂಟ್ಸ್ಗೆ ಹೆಚ್ಚಿನ ಭಾರ ಆಗ್ತಿರ್ತೀವೋ ಅಂಥ ಜಾಯಿಂಟ್ಸು ಮೋರ್ ಪ್ರೋನ್ ಟು ಈ ಒಂದು ಕಾಯಿಲೆಯ ಲಕ್ಷಣಗಳು ಕಂಡುಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಸೊ ಇದಕ್ಕೂ ಕೂಡ ಹಲವಾರು ಟೆಸ್ಟ್ನ ಮಾಡೋದ್ರ ಮುಖಾಂತರ ಆಸ್ಟಿಯೋ ಅರ್ಥರೈಟಿಸ್ನ ನೋಡಲಾಗುತ್ತೆ. ಎಸ್ಪೆಷಲಿ ಆ ಮೂಳೆಗಳ ಎಂಡಲ್ಲಿರ್ತಕ್ಕಂತಹ ಏನು ಲಿಕ್ವಿಡ್ ಏನಿದೆ, ಆ ಲಿಕ್ವಿಡ್ ಪ್ರೆಸೆನ್ಸು ಅಥವಾ ಆಬ್ಸೆನ್ಸ್ ಏನಿದೆ ಅದನ್ನು ನೋಡಿ, ಮತ್ತು ಅಲ್ಲಿ ಆ ಮೂಳೆಗಳ ಮೂಮೆಂಟ್ಸ್ ಏನಿದೆ ಇದರ ಆಧಾರಿತವಾಗಿಯೂ ಕೂಡ ಈ ಕಾಯಿಲೆಯನ್ನು ಗುರುತಿಸಲಾಗುತ್ತೆ. ಮೇಯ್ನ್ಲಿ ಈ ಕಾಯಿಲೆಯ ಮೊದಲನೇ ಲಕ್ಷಣ ಅಂತಂತಂದರೆ ಪೇಯ್ನ್, ಆ ಜಾಯಿಂಟ್ಸಲ್ಲಿ ಪೇಯ್ನ್ ಕಂಡು ಬರ್ತಕ್ಕಂಥದ್ದು, ಮತ್ತು ಅವುಗಳ ಮೂಮೆಂಟು ಫ್ಲೆಕ್ಸಿಬಲ್ ಆಗಿರೋದಿಲ್ಲ, ತುಂಬ ರಿಜಿಡ್ ಆಗಿಬಿಡುತ್ತೆ. ಸೊ ಇದರ ಆಧಾರಿತವಾಗಿ ಈ ಕಾಯಿಲೆಯನ್ನು ಗುರುತಿಸ್ಬೋದಾಗಿದೆ. ಸೊ ಈ ಕಾಯಿಲೆಯು ಕೂಡ ವಯಸ್ಸಾದವರಲ್ಲಿ ಸಹಜವಾಗಿ ಕಂಡು ಬರ್ತಕ್ಕಂಥ ಕಾಯಿಲೆ. ವೇರ್ ಆ್ಯಂಡ್ ಟೇರ್ ಅಂದರೆ ಹೆಚ್ಚು ಬಳಕೆ ಆಗಿದ್ರ ಫಲವಾಗಿ ಮೂಳೆಗಳ ಅಂಚಿನಲ್ಲಿರ್ತಕ್ಕಂಥ ದ್ರವ ರೂಪದ ಅಂಶ ಏನಿದೆ ಅದು ಕಡಿಮೆ ಆಗಿರೋದ್ರ ಫಲವಾಗಿ ಏನಾಗುತ್ತೆ ಅಂದರೆ ಒಂದು ಮೂಳೆ ಇನ್ನೊಂದು ಮೂಳೆಗೆ ಅದು ಟಚ್ ಆಗಿ ಅಥವಾ ಮೂಮೆಂಟ್ ಸುಲಭವಾಗಿ ಆಗದಲೇ ಇರೋದರಿಂದ ಈ ಥರದ ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳ್ಬೋದು. ಸೊ ಇದುವರೆಗೂ ನಾನು ಏನು ನಿಮಗೆ ಹೇಳಿದೆ, ಎಸ್ಪೆಷಲಿ 3 ಪ್ರಮುಖ ಕಾಯಿಲೆಗಳ ಬಗೆಗೆ ಹೇಳಿದೆ.
ಈ ಕಾಯಿಲೆಗಳು ಇಳಿ ವಯಸ್ಸಿನವರಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಕಾಯಿಲೆಗಳಾಗಿರೋದ್ರಿಂದ ಇವುಗಳನ್ನು ನಾವು ವಯಸ್ಸಿನೊಂದಿಗೆ ಸಂಬಂಧ ಹೊಂದಿರತಕ್ಕಂಥ ಕಾಯಿಲೆಗಳು ಅಂತಲೇ ಹೇಳ್ತೀವಿ. ಅಲ್ಝೈಮರ್ ಡಿಸೀಸು, ಪಾರ್ಕಿನ್ಸನ್ ಡಿಸೀಸು ಮತ್ತು ಆರ್ಥರೈಟಿಸು. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಈ ಕಾಯಿಲೆಗಳ ಬಗೆಗೆ ಹೆಚ್ಚಿನ ಮಾಹಿತಿಯನ್ನು ನೀವು ನೆಕ್ಸ್ಟ್ ಯೂನಿಟಲ್ಲಿ 5th ಯೂನಿಟ್ನಲ್ಲಿ ಡಿಸಬಿಲಿಟೀಸ್ ಆ್ಯಂಡ್ ಡಿಸೀಸಸ್ ಏನಿದೆ ಅಲ್ಲೂ ಕೂಡ ನೀವು ಅಧ್ಯಯನ ಮಾಡ್ತೀರಾ. ಹಾಗಾಗಿ ಇಲ್ಲಿ ನಾನು ಕೇವಲ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದೀನಿ. ಡ್ಯೂ ಟು ಟೈಮ್ ಕನ್ಸ್ಟೆಂಟ್ ಐ ಹ್ಯಾವ್ ಗಿವನ್ ಓನ್ಲಿ ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ ದೀಸ್ ಡಿಸೀಸಸ್. ಸೊ ಇನ್ ದಿಸ್ ವಿಡಿಯೋ ಐ ಹ್ಯಾವ್ ಟೋಲ್ಡ್ ಯು ಅಬೌಟ್ how people adjust to old age, the factors which affects the adjustment, which influence the adjustment, and also some common age related disorders such as Alzheimer's disease, Parkinson's disease and arthritis. ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಮುಖ್ಯವಾಗಿ ವೃದ್ಧರು ಅಥವಾ ವೃದ್ಧಾಪ್ಯದಲ್ಲಿ ಸಮಯೋಜನೆ ಯಾವ ರೀತಿ ಇರುತ್ತೆ, ಮತ್ತು ವೃದ್ಧರು ತಮ್ಮ ಸುತ್ತಲಿನ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಅಥವಾ ತಮ್ಮ ಸುತ್ತಲಿನ ವಾತಾವರಣಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಅವರ ಸಮಯೋಜನೆಯ ಮಟ್ಟವನ್ನು ನಿರ್ಧಾರ ಮಾಡ್ತಕ್ಕಂಥ ಅಂಶಗಳು ಯಾವುದ್ಯಾವುದು, ಮತ್ತು ವೃದ್ಧಾಪ್ಯದಲ್ಲಿ ಕಂಡುಬರಬಹುದಾದಂಥ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಏನೇನು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಅದರಲ್ಲಿ ಇಲ್ಲಿ ಪ್ರಮುಖವಾಗಿ 3 ಕಾಯಿಲೆಗಳ ಬಗೆಗೆ ಹೆಚ್ಚು ಒತ್ತು ಕೊಟ್ಟು ವಿವರಿಸಲಾಗಿದೆ. ಅಲ್ಝೈಮರ್ ಡಿಸೀಸು ಅಂದರೆ ಅಪಸ್ಮಾರ ಕಾಯಿಲೆಗಳಾದಂಥ ಅಲ್ಝೈಮರ್ ಡಿಸೀಸು, ಪಾರ್ಕಿನ್ಸನ್ ಡಿಸೀಸು ಮತ್ತು ಆರ್ಥರೈಟಿಸ್. ಇಟ್ ಈಸ್ ಡಿಫ್ರೆಂಟ್, ಇಟ್ಸ್ ನಾಟ್ ಡೆಮೆನ್ಷಿಯಾ, ವೆರಾಸ್ ಇಟ್ ಈಸ್ ರಿಲೇಟೆಡ್ ಟು ದಿ ಬಾಡಿ ಆ್ಯಂಡ್ ಮೈಂಡ್, ಬಾಡಿ ಆ್ಯಂಡ್ ಬ್ರೈನ್, ವಿಚ್ ಮೀನ್ಸ್ ಲೈಕ್ ಜಾಯಿಂಟ್ಸು ಮತ್ತು ದೇಹದ ಇತರೆ ಭಾಗಗಳಲ್ಲಿ ಕಂಡುಬರ್ತಕ್ಕಂಥ ಕಾಯಿಲೆ ಇದು ಆರ್ಥರೈಟಿಸು. ಅದರಲ್ಲಿ ಆರ್ಥರೈಟಿಸು ಮತ್ತು ರೆಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ಹೇಳಿದ್ದೀನಿ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಈ ಒಂದು ವೃದ್ಧರ ಅಥವಾ ವೃದ್ಧಾಪ್ಯದಲ್ಲಿನ ವಿಕಾಸಾತ್ಮಕ ವಿಚಾರಗಳು ಮತ್ತು ಇಲ್ಲಿ ಪರಿಗಣಿಸಬಹುದಾದಂಥ ಪ್ರಮುಖ ವಿಚಾರಗಳ ಬಗೆಗೆ ಮಾಹಿತಿಯನ್ನು ಒದಗಿಸ್ಕೊಡ್ತೇನೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.